ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬರೋದು ವೆಕ್ಟಾರ್ಸ್. ವೆಕ್ಟಾರ್ಸ್ ಅಂತ ಹೇಳಿದ್ರೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಬ್ಯಾಕ್ಟೀರಿಯಾ ಜೊತೆಗೆ ಬ್ಯಾಕ್ಟೀರಿಯೋಫೇಸಸ್ಗಳು. ರಿಕಾಂಬಿನೆಂಟ್ DNA ಮಾಲಿಕ್ಯೂಲ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ DNA ಲೈಗೇಸ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳಿ. ವಿ ಆರ್ ಕಟಿಂಗ್ ದ ಜೆನೆಟಿಕ್ ಮೆಟೀರಿಯಲ್ ಲೈಕ್ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್. ಆರ್ ಯು ಏಬಲ್ ಟು ಕಟ್ ದ DNA ವಿತ್ ದ ಹೆಲ್ಪ್ ಆಫ್ ನಾರ್ಮಲ್ ಫಿಸಿಕಲ್ ಸೀಸರ್? ಹಾಯ್, hello everyone. ನಮಸ್ಕಾರ ಎಲ್ರಿಗೂ. I hope you all doing good. Welcome back. So we are discussing about different chapters in Zoology class 11 and class 12. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಹೇಳಿದ್ರೆ ಆ ಚಾಪ್ಟರ್ ಇರೋ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅನಾಲಿಸಿಸ್ ಮಾಡ್ತಾ ಇದ್ದೀವಿ, ಯಾವ ಕ್ವಶನ್ಸ್ಗಳನ್ನ ಕೇಳ್ಬೋದು ಮತ್ತೆ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ. ಓಕೆನಾ? ಸೊ ಅಂಡರ್ ದ ಸೀರೀಸ್ ಟಾರ್ಗೆಟ್ KCET ಸೂಪರ್ 30 ಕ್ವಶನ್ಸ್. ಅಂದರೆ ಇಲ್ಲಿ ಟಾರ್ಗೆಟ್ KCET, ನೀವು KCET ಆಸ್ಪಿರೆಂಟ್ಸ್ ಆಗಿರ್ತೀರಾ, ಐ ಹೋಪ್, ಆ್ಯಂಡ್ ಯು ಆರ್ ವಾಚಿಂಗ್ ಫಾರ್ ದ ಬೆಸ್ಟ್ ಒನ್, ರೈಟ್? ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಯಾವ ಥರ ಕೇಳಬಹುದು, ಪ್ರೀವಿಯಸ್ ಇಯರ್ಲಿ ಯಾವ ಥರ ಕೇಳಿದ್ರು, ಎಂಟರ್ ಅನಾಲಿಸಿಸ್ ಅನ್ನ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಬಟ್ ದ ಚಾಪ್ಟರ್ ಇಸ್ ಡಿಫ್ರೆಂಟ್ ಅಂಡ್ ದ ಚಾಪ್ಟರ್ ನೇಮ್ ಇಸ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸಸ್. ಓಕೆ, ಈ ಬಯೋಟೆಕ್ನಾಲಜಿ ಯೂನಿಟ್ ಅಲ್ಲಿ 2 ಚಾಪ್ಟರ್ ಇದೆ. ಒಂದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸಸ್ ಆದ್ರೆ ಇನ್ನೊಂದು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹೌ ದ ಪ್ರಿನ್ಸಿಪಲ್ಸ್ ಅಂಡ್ ಹೌ ಇಟ್ಸ್ ವರ್ಕಿಂಗ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ವೇರ್ ವಿ ಆರ್ ಅಪ್ಲೈಯಿಂಗ್ ಇಟ್. ಸೆಕೆಂಡ್ ಚಾಪ್ಟರಲ್ಲಿ ಅದನ್ನು ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ, ಅದರಿಂದ ಏನು ಯುಟಿಲೈಸೇಷನ್ ಇದೆ ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಚಾಪ್ಟರ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸಸ್. ಸೊ ಏನೇನು ತಿಳ್ಕೊಳ್ತಾ ಇದ್ದೀವಿ? ಎಸ್, ಆಫ್ ಕೋರ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಸಬ್ ಟಾಪಿಕ್ಸ್ ಅಂಡ್ ಶಾರ್ಟ್ ಕಟ್ಸ್. ಬಯಾಲಜಿಯಲ್ಲಿ ಶಾರ್ಟ್ ಕಟ್ಸ್ ಬರೋದು ಯಾವಾಗ? ಆಫ್ ಕೋರ್ಸ್ ನಾವು ಅದನ್ನು ಪರ್ಫೆಕ್ಟ್ ಆಗಿ ಓದಿ ನಾವು ಅದನ್ನ ಶಾರ್ಟ್ ನೋಟ್ ಆಗಿ ಬರೆದಿಟ್ಕೊಂಡಾಗ. ಇಲ್ಲಿ ನಿಮಾನಿಕ್ಸ್ ಅಂತ ಈ ಚಾಪ್ಟರ್ ಯಾವುದೇ ತರ ಬರೋದಿಲ್ಲ, ಬಟ್ ಯು ಶುಡ್ ಲರ್ನ್ ಹೌ ಟು ರಿಮೆಂಬರ್ ದಾಟ್, ಯಾವ ತರ ನೆನ್ಪಿಟ್ಕೊಬೇಕು ಅಂತ ಹೇಳಿ. ನಂತರ ಚಾಪ್ಟರ್ ವೇಟೇಜ್, ಯಾವ ಟಾಪಿಕ್ ಇಂದ ಎಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ, ಯಾವ ಇಯರ್ ಅಲ್ಲಿ ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ MCQs, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ 30 MCQs. ಅದರಲ್ಲಿ 2 to 3 ಕ್ವಶನ್ಸ್ಗಳನ್ನ ನಿಮಗೆ ಕೊಡ್ತೀನಿ, ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ ರೈಟ್ ಆನ್ಸರ್ ಅನ್ನ. ಜೊತೆಗೆ ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಇನ್ಕರೆಕ್ಟ್ ಅಂತ ಕೇಳಿರ್ತಾರೆ, ನಾವು ಕರೆಕ್ಟ್ ಆಪ್ಷನ್ಗೆ ಅದನ್ನ ಹುಡುಕ್ತಾ ಇರ್ತೀವಿ, ಕರೆಕ್ಟ್ ಆಪ್ಷನ್ನ. ರಾಂಗ್ ಅಂತ ಕೇಳಿರ್ತಾರೆ, ರೈಟ್ ಆಪ್ಷನ್ ಹುಡುಕ್ತಾ ಇರ್ತೀವಿ. ಸೊ ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ನಾವು ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಹಿಯರ್ ಇಟ್ ಈಸ್ ದ ಟಾಪಿಕ್ಸ್ ಅಂಡ್ ಸಬ್ ಟಾಪಿಕ್ಸ್ ಆಫ್ ದ ಚಾಪ್ಟರ್. ಏನೇನಿದೆ ಈ ಎಂಟೈರ್ ಚಾಪ್ಟರ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಜೆನೆಟಿಕ್ ಎಂಜಿನಿಯರಿಂಗ್ ಮತ್ತೆ ಅದರಲ್ಲಿ ಬರೋ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ತೀವಿ. ಓಕೆ, ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಹೇಳಿದ್ರೇನು? ದ ಟೆಕ್ನಿಕ್ ಆಫ್ ಮ್ಯಾನಿಪ್ಯುಲೇಟಿಂಗ್ ದ ಜೀನ್ಸ್ ಆರ್ ಆಲ್ಟರಿಂಗ್ ದ ಕೆಮಿಕಲ್ ನೇಚರ್ ಆಫ್ DNA ಅಂಡ್ RNA ಇನ್ ಲ್ಯಾಬೋರೇಟರಿ. ಲ್ಯಾಬ್ ಅಲ್ಲಿ ಅಂದ್ರೆ ಸಿಮ್ಯುಲೇಟೆಡ್ ಕಂಡೀಷನ್ ಅಲ್ಲಿ ಕೆಮಿಕಲ್ ನೇಚರ್ ಅನ್ನ ಚೇಂಜ್ ಮಾಡೋದು, ಆ ಜೀನ್ ಅನ್ನ ಮ್ಯಾನಿಪ್ಯುಲೇಟ್ ಮಾಡೋದು ಜೆನೆಟಿಕ್ ಎಂಜಿನಿಯರಿಂಗ್. ಅದರಲ್ಲಿ ಒಂದು ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. Means we are obtaining a desirable product either by changing the genes, genotype of an organism. Recombinant DNA technology ಅದು ಸಾಧ್ಯ ಆಗುತ್ತೆ. ಸೊ ಹಾಗಿದ್ರೆ ಯಾವ ಟಾಪಿಕ್ ಇದೆ? ಬಯೋಟೆಕ್ನಾಲಜಿ ಡೆಫಿನೇಷನ್ ಇಂದ ಶುರು ಆಗುತ್ತೆ. ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಆನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಒಬ್ಟೈನ್ ದ ಯೂಸ್ಫುಲ್ ಪ್ರಾಡಕ್ಟ್ಸ್ ಫಾರ್ ದ ಹ್ಯೂಮನ್ ವೆಲ್ಫೇರ್. ನಮ್ಮ ವೆಲ್ಫೇರ್ಗೋಸ್ಕರ ಯೂಸ್ಫುಲ್ ಪ್ರಾಡಕ್ಟ್ ಅನ್ನು ಒಬ್ಟೈನ್ ಮಾಡ್ಕೊಳ್ಳೋದಕ್ಕೆ ಟೆಕ್ನಾಲಜಿಯನ್ನ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಅಥವಾ ನಮ್ಮ ದೇಹದ ಕೆಲವು ಪಾರ್ಟ್ಸ್ಗಳ ಮೇಲ್ಭಾಗದಲ್ಲಿ ಅಪ್ಲೈ ಮಾಡಿದ್ರೆ ಅದು ಬಯೋಟೆಕ್ನಾಲಜಿ ಆಗುತ್ತೆ. ಬಟ್ ದೇರ್ ಇಸ್ ಒನ್ ಮೋರ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ. ಗೊತ್ತಿರ್ಬೋದಲ್ವಾ? ನ್ಯಾಚುರಲ್ ಇಂಟಿಗ್ರೇಷನ್ ಆರ್ ದ ನ್ಯಾಚುರಲ್ ಸೈನ್ಸ್ ಇಂಟಿಗ್ರೇಷನ್ ವಿತ್ ವಾಟ್? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಪಾರ್ಟ್ಸ್ ಅಂಡ್ ದೇರ್ ಆಫ್. ಜೊತೆಗೆ ಅನಾಲೈಸ್ ಮಾಡಿ ಫೈನಲ್ ಆಗಿ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಅಂತ ಹೇಳ್ತೀವಿ. ಇದು ನ್ಯಾಚುರಲ್ ಸೈನ್ಸ್ ಜೊತೆಗೆ ಇಂಟಿಗ್ರೇಟ್ ಮಾಡೋದು. ಸೊ ಅಲ್ಲೂ ಕೂಡ ನಾವು ಒಂದು ಆರ್ಗ್ಯಾನಿಸಮ್ ಮೇಲೆ, ಅವುಗಳ ಪಾರ್ಟ್ಸ್ಗಳ ಮೇಲೆ, ಅವುಗಳ ಸೆಲ್ಸ್ಗಳ ಮೇಲೆ ಅಪ್ಲೈ ಮಾಡಿ ಯೂಸ್ಫುಲ್ ಪ್ರಾಡಕ್ಟ್ ಅನ್ನು ಒಬ್ಟೈನ್ ಮಾಡ್ಕೊಳ್ಳೋದು. ಡೆಫಿನೇಷನ್ ಇಂದ ಶುರು ಆಗುತ್ತೆ. ಅದಾದ್ಮೇಲೆ ಜೆನೆಟಿಕ್ ಎಂಜಿನಿಯರಿಂಗ್ ಬೇಸಿಕ್ ಸ್ಟೆಪ್ಸ್ಗಳು, ಸ್ಟೆರಿಲೈಸೇಷನ್ ಮೆಥಡ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಫೈನಲ್ ಆಗಿ ಕಂಟಾಮಿನೇಷನ್ ಫ್ರೀ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಕಾಂಪೋನೆಂಟ್ಸ್ಗಳನ್ನ ಓದಿರ್ತೀರಾ ನೀವು. ಓಕೆ, ಜೆನೆಟಿಕ್ ಎಂಜಿನಿಯರಿಂಗ್ ಬೇಸಿಕ್ ಸ್ಟೆಪ್ಸ್ ಅಂದ್ರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಐಸೋಲೇಷನ್ ಆಫ್ ದ DNA ಫ್ರಮ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಆ DNA ಅಲ್ಲಿ ಡಿಸೈರಬಲ್ ಜೀನ್ಸ್ಗಳಿರಬೇಕು, ಅಲ್ಲಿಂದ ಶುರು ಆಗುತ್ತೆ. ನೆಕ್ಸ್ಟ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಒನ್ ಆಫ್ ದೆಮ್
ಆ ಜೆನೆಟಿಕ್ ಎಂಜಿನಿಯರಿಂಗ್ ಅಲ್ಲಿ ಬರೋ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ, ರೀಕಂಬೈನ್ಡ್. ಅಲ್ಲಿ ನಾವು DNA ಆಲ್ಟರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಅದರಲ್ಲಿ ಬರೋದು ಇವಾಗ ಡಿಫ್ರೆಂಟ್ ಟೂಲ್ಸ್ ಇನ್ವಾಲ್ವ್ಡ್ ಇನ್ ದಟ್. ಅದರಲ್ಲಿ ಯಾವ ಟೂಲ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ ಅಂತ ನೋಡ್ತೀವಿ. ಓಕೆ, ಸೊ ಟೂಲ್ಸ್ ಅದರಲ್ಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್, ಲೈಗೇಸಸ್, ಜೊತೆಗೆ ಪಾಲಿಮರೇಸ್ ಎನ್ಸೈಮ್ಸ್, ವೆಕ್ಟಾರ್ಸ್ ಅಂಡ್ ಹೋಸ್ಟ್ ಆರ್ಗ್ಯಾನಿಸಮ್ ಆರ್ ದ ಸೆಲ್. ಇಷ್ಟು ಟೂಲ್ಸ್ಗಳಿರುತ್ತೆ, ಜೊತೆಗೆ ಬೇಸಿಕ್ ಸ್ಟೆಪ್ಸ್ಗಳಿರುತ್ತೆ. ದೇರ್ ಆರ್ ಅಬೌಟ್ 9 steps they have given from the beginning of the isolation of the DNA having desirable genes till the end of the downstream processing. ಆ 9 ಸ್ಟೆಪ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಐ ವಿಲ್ ಎಕ್ಸ್ಪ್ಲೈನ್ ದೋಸ್ ಸ್ಟೆಪ್ಸ್ ಇನ್ ದ ಅಪ್ಕಮಿಂಗ್ ಸ್ಲೈಡ್. ನೆಕ್ಸ್ಟ್, ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟಾರ್. Very important question for your board examination. But when it comes to NEET or KCET, ನಾವು KCET ಅನ್ನು ಟಾರ್ಗೆಟ್ ಮಾಡ್ತಾ ಇದೀವಿ ಇವಾಗ, ಅದು ನೀಟ್ಗೂ ಕೂಡ ಅಪ್ಲೈ ಆಗುತ್ತೆ. KCETಗೆ ಬಂದಾಗ ಆ ವೆಕ್ಟಾರ್ಗಳಲ್ಲಿ ಯಾವ ವೆಕ್ಟಾರ್ಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಆ ವೆಕ್ಟಾರ್ದು ಫೀಚರ್ ಏನಿರುತ್ತೆ, ಆ ಫೀಚರಲ್ಲಿ ಬರೋ ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂತ ಕೇಳ್ತಾರೆ. ಸೊ ಅದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಆಗಿರಬಹುದು, ಅಥವಾ ಮಲ್ಟಿಪಲ್ ಚಾಯ್ಸ್ ರೂಪದಲ್ಲಿ ಕೂಡ ಆಗಿರಬಹುದು. ಅದನ್ನ ನೆನ್ಪಿಟ್ಕೊಳ್ಳಿ. ಆರಿಜಿನ್ ಆಫ್ ರೆಪ್ಲಿಕೇಶನ್ ಆರ್ and also selectable markers, gene encoding antibiotic resistance ಅಂತ ಹೇಳ್ತೀವಿ, ಅಥವಾ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಅಂತ ಕೂಡ ಹೇಳ್ಬೋದು. ಜೊತೆಗೆ ಕ್ಲೋನಿಂಗ್ ಸೈಟ್. ಸೊ ಅದಾದ್ಮೇಲೆ ವೆಕ್ಟಾರ್ಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಯಾವ ವೆಕ್ಟಾರ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ಗಳಿಗೆ ಟು ಡೆಲಿವರ್ ದ ಪ್ಯಾಸೆಂಜರ್ ಫಾರಿನ್ ಆರ್ ಏಲಿಯನ್ DNA ಇನ್ ಟು ದ ಹೋಸ್ಟ್ ಆರ್ಗ್ಯಾನಿಸಮ್. ಸೊ ಅಲ್ಲಿ ವೆಕ್ಟಾರ್ಸ್ಗಳು ಯಾವುದು ಅಂತ ಗೊತ್ತಾಗಬೇಕು ನಮಗೆ. ನೆಕ್ಸ್ಟ್, ಕಾಂಪಿಟೆಂಟ್ ಹೋಸ್ಟ್. ಕಾಂಪಿಟೆಂಟ್ ಹೋಸ್ಟ್ ಅಂತ ಹೇಳಿದ್ರೆ ಏನು? ಹೋಸ್ಟ್ ಆರ್ಗ್ಯಾನಿಸಮ್ ಆರ್ ಎನಿ ಅದರ್ ಆರ್ಗ್ಯಾನಿಸಮ್ಸ್, ದೇ ಆರ್ ನಾಟ್ ಏಬಲ್ ಟು ಟೇಕ್ ಅಪ್ ದ ಫಾರಿನ್ DNA. ಈಗ ನಮ್ಮ ಬಾಡಿಗೆ ಏನಾದರೂ ಕೂಡ ಒಂದು ಫಾರಿನ್ ಪಾರ್ಟಿಕಲ್ಸ್ ಎಂಟರ್ ಆಗ್ತಿದೆ ಅಂತ ಹೇಳಿದ್ರೆ ಅವರ ಬಾಡಿ ಸ್ಟಾರ್ಟೆಡ್ ಟು ಡಿಫೆಂಡ್, ಅಂದ್ರೆ ಅದನ್ನು ಹೊರ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಲೈಕ್ ವೈಸ್ ಸಿಂಪ್ಲಿ ವಿ ಆರ್ ನಾಟ್ ಏಬಲ್ ಟು ಇಂಟ್ರೊಡ್ಯೂಸ್ ದ ಫಾರಿನ್ DNA ಇನ್ ಟು ಎನಿ ಅದರ್ ಹೋಸ್ಟ್ ಆರ್ಗ್ಯಾನಿಸಮ್. ಬಟ್ ವಿ ಹ್ಯಾವ್ ಟು ಮೇಕ್ ಇಟ್ ಆಸ್ ಕಾಂಪಿಟೆಂಟ್. ನಾವು ಅದನ್ನು ಫಸ್ಟ್ ಕಾಂಪಿಟೆಂಟ್ ಮಾಡಬೇಕು. ಕಾಂಪಿಟೆನ್ಸಿ ಅಂತ ಒಂದು ವರ್ಡ್ ಬರುತ್ತೆ. ಎಬಿಲಿಟಿ ಆಫ್ ಎನ್ ಆರ್ಗ್ಯಾನಿಸಮ್ ಆರ್ ಎ ಸೆಲ್ ಟು ಟೇಕ್ ಅಪ್ ದ ಫಾರಿನ್ DNA, ಏಲಿಯನ್ DNA, ಪ್ಯಾಸೆಂಜರ್ DNA ಅನ್ನ ಒಳಗಡೆಗೆ ತೆಗೆದುಕೊಳ್ಳೋ ಕೆಪಾಸಿಟಿ ಅಥವಾ ಎಬಿಲಿಟಿಯನ್ನ ಕಾಂಪಿಟೆನ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಇದರಲ್ಲಿ ಬರೋ ಕಾನ್ಸೆಪ್ಟ್ಗಳಲ್ಲ, ಬಟ್ ಯು ಶುಡ್ ರಿಮೆಂಬರ್ ದೀಸ್ ಆರ್ ದ ಡಿಫರೆಂಟ್ ಸ್ಟೆಪ್ಸ್ ದಟ್ ಕಮ್ಸ್ ಅಂಡರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಬಟ್ ವೆರಿ ಇಂಪಾರ್ಟೆಂಟ್, ಈ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲೇನೆ ಮೋರ್ ದೆನ್ ಅಬೌಟ್ 7 to 8 ಕ್ವಶನ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಫ್ರಮ್ ದ ಬಿಗಿನಿಂಗ್ ಆಫ್ ದ ಮೀನಿಂಗ್ ಟಿಲ್ ದ ಎಂಡ್ ಆಫ್ ದ ಎಲ್ಯೂಷನ್. ಓಕೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್. And PCR, polymerase chain reaction, it's also one of the steps that comes after the gel electrophoresis to extract the gene of interest. Gene of interest anna first ನಾವು amplify ಮಾಡ್ತಾ ಇದ್ದೀವಿ with the help of PCR. Then ಅದನ್ನ extract ಮಾಡಿ then we are going to ligate with a vector. ಸೊ ಅದು ರಿಕಾಂಬಿನೆಂಟ್ DNA ಆಗುತ್ತೆ. ಕೊನೆಗೆ ನಮಗೆ ಬರೋದು ಕಲ್ಚರಿಂಗ್, ಅಂದರೆ ಕಲ್ಚರ್ ಮಾಡಬೇಕು, ಸೂಟಬಲ್ ಮೀಡಿಯಂ ಇರಬೇಕು. ಆ ಮೀಡಿಯಮ್ಮೇ ಬಯೋರಿಯಾಕ್ಟರ್ಸ್ಗಳು. These are the large vessels. So where the raw materials are biologically converted into specific products. Their size may be vary from 10 to 100 or 1000 liters. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರ್ತಾರೆ 100 to 1000 liters ಅಂತ ಹೇಳ್ಬಿಟ್ಟು. ಯು ಶುಡ್ ರಿಮೆಂಬರ್ ದಟ್ ಬಯೋರಿಯಾಕ್ಟರ್ಸ್. ಇಷ್ಟು ಕಾಂಪೊನೆಂಟ್ಸ್ ಗಳಿದೆ ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಚಾಪ್ಟರ್ ಬಂದಾಗ ಯು ಕಮ್ ಟು ನೋ ವೇರ್ ವಿ ಆರ್ ಅಪ್ಲೈಯಿಂಗ್ ದ ಬಯೋಟೆಕ್ನಾಲಜಿ ಇನ್ ಮೆಡಿಸಿನಲ್ ಫೀಲ್ಡ್, ಅಗ್ರಿಕಲ್ಚರಲ್ ಫೀಲ್ಡ್, ಅಥವಾ ಅದರಲ್ಲಿ ಬರೋ ಒಂದು ಬಯೋ ಪೈರಸಿ, ಬಯೋ ಪೇಟೆಂಟ್ ಆಗಿರಬಹುದು, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಸೊ ಎನಿಯೋ ದೀಸ್ ಆರ್ ದ ಟಾಪಿಕ್ಸ್ ವಿ ಆರ್ ಡಿಸ್ಕಸಿಂಗ್ ಅಂಡ್ ಡಿಸ್ಕಸ್ಡ್ ಇನ್ ದಿಸ್ ಟಾಪಿಕ್. ಅದರಲ್ಲಿ ಬರೋದು ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂಡ್ ಸ್ಟೆಪ್ಸ್. ಈ ಚಾಪ್ಟರ್ನ ಕ್ಲಿಯರ್ ಆಗಿ ನೋಡಿ. ನಾಮನ್ಕ್ಲೇಚರ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದ್ರೆ REN, restriction endonucleases. They comes under the class called nucleases, endonucleases and exonucleases ಅಂತ ಎರಡು ಇರುತ್ತೆ. ಎಂಡೋನ್ಯೂಕ್ಲಿಯೇಸಸ್ ದಟ್ ಕಟ್ ದ DNA ವಿತಿನ್, ಮಧ್ಯದಲ್ಲಿ ಕಟ್ ಮಾಡಿದ್ರೆ. ಎಕ್ಸೋನ್ಯೂಕ್ಲಿಯೇಸಸ್ ರಿಮೂವ್ ದ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ ಆಫ್ ದ DNA, ರಿಮೂವ್ ಮಾಡ್ತಾ ಇದೆ. ಟೋಟಲ್ ಆಗಿ ಅದು DNA ನ ಫ್ರಾಗ್ಮೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಾಲಿಕ್ಯುಲರ್ ಸಿಸರ್ ಅಂತ ಹೇಳ್ತೀವಿ. ವೈ ಆಮ್ ಎಕ್ಸ್ಪ್ಲೈನಿಂಗ್ ದಿಸ್? These are the tools required for the recombinant DNA. I'm not explaining here, that's why I'm just explaining in a different way. So ಹಾಗಾಗಿ ಅಲ್ಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಬಂದಾಗ ನಾಮನ್ಕ್ಲೇಚರ್ ಅಂತ ಬರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ನಾಮನ್ಕ್ಲೇಚರ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೊಂಡಿರ್ತೀವಿ, ECO R1 ಅಂತ ಹೇಳಿ. ಅಂದರೆ ಎಸ್ಚೆರಿಷಿಯಾ ಕೋಲೈ R1.
that is indicating the genus, species, strain and the order of series that we have extracted. ಅದು ಕೂಡ ಗೊತ್ತಿರಬೇಕು. ಅದಾದ್ಮೇಲೆ ಸ್ಟೆಪ್ಸ್ಗಳಿದೆ. ಈ ಎಂಟೈರ್ ಚಾಪ್ಟರ್ಲಿ ಸ್ಟೆಪ್ಗಳ ಬಗ್ಗೆನೇ ತಿಳ್ಕೊಂಡಿರೋದು. ಕ್ಲಿಯರ್ ಆಗಿ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಫ್ರಮ್ ದ ಬಿಗಿನಿಂಗ್ ಆಫ್ ಐಸೋಲೇಷನ್ ಆಫ್ DNA from the different organisms which are having a desirable genes. Okay, isolation of DNA. ಅಲ್ಲಿ ಬಂದಾಗ ಡಿಫ್ರೆಂಟ್ ಎಂಜೈಮ್ಸ್ಗಳನ್ನ ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಯೂಸ್ಡ್ ಡಿಫ್ರೆಂಟ್ ಎಂಜೈಮ್ಸ್ ಅಂದ್ರೆ ರೈಬೋನ್ಯೂಕ್ಲಿಯೇಸಸ್, ಪ್ರೋಟಿಯೇಸಸ್, ಲೈಸೋಸೈಮ್, ಕೈಟಿನೇಸ್, ಸೆಲ್ಯುಲೇಸ್, ಈ ಥರ ಎಂಜೈಮ್ಸ್ಗಳು. ಬಟ್ ಯಾವ ಎಂಜೈಮ್ ಅನ್ನ ಎಲ್ಲಿ ಯಾಕೆ ಯೂಸ್ ಮಾಡ್ತೀವಿ, ಯಾವುದನ್ನ ಯಾವ ಎಂಜೈಮ್ ಅನ್ನ ಯೂಸ್ ಮಾಡಿ ಟ್ರೀಟ್ ಮಾಡ್ತೀವಿ ಅಥವಾ ಡೈಜೆಸ್ಟ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಓಕೆ, ದಟ್ ಈಸ್ ಕಾಲ್ಡ್ ಐಸೋಲೇಷನ್ ಆಫ್ DNA. ಎಕ್ಸ್ಟ್ರಾಕ್ಟ್ ಮಾಡಾಯ್ತು. ನೆಕ್ಸ್ಟ್, ಫ್ರಾಗ್ಮೆಂಟೇಷನ್ ಆಫ್ DNA by restriction endonucleases. Fragmentation, cutting into number of pieces. See, that is called fragmentation. Cutting of DNA with the help of restriction endonucleases. ಅದು ಯಾಕೆ ಅದನ್ನೇ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ದಟ್ ಕಟ್ ವಿತ್ ಅ ಸ್ಪೆಸಿಫಿಕ್ ಲೊಕೇಶನ್ ಕಟ್ ಮಾಡುತ್ತೆ, ಜೊತೆಗೆ ಅಲ್ಲಿ ಪ್ಯಾಲಿಂಡ್ರೋಮ್ ಸೀಕ್ವೆನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಒಂದೇ ರಿಸ್ಟ್ರಿಕ್ಷನ್ ಎಂಜೈಮ್ ಇಂದ ನಾವು ವೆಕ್ಟಾರ್ DNA ಮತ್ತೆ ಪ್ಯಾಸೆಂಜರ್ DNA ಎರಡನ್ನೂ ಕೂಡ ಕಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅದು ಐಸೋಲೇಷನ್, ಫ್ರಾಗ್ಮೆಂಟೇಷನ್. ನೆಕ್ಸ್ಟ್ ಒನ್ ಈಸ್ ಐಸೋಲೇಷನ್ ಅಂತ ಇನ್ನೊಂದು ವರ್ಡ್ ಬಂದಿದೆ, ಆದ್ರೆ ನೀವು ಅದನ್ನ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಅರ್ಥ ಮಾಡ್ಕೋಬಹುದು ಅಥವಾ ಸೆಪರೇಷನ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ಕಾಲ್ಡ್ ಸೆಪರೇಷನ್. ಓಕೆ, ಸಿ ಎಲ್ಲವನ್ನ ಶನ್ 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 ಅಂತಾನೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಅದು ಆರ್ಡರ್ ಆಗಿ ಹೇಗೆ ನೆನ್ಪಿಟ್ಕೋಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಕ್ರೊನೊಲಾಜಿಕಲ್ ಆರ್ಡರ್: ಐಸೋಲೇಷನ್, ಫ್ರಾಗ್ಮೆಂಟೇಷನ್, ಸೆಪರೇಷನ್, ಆಂಪ್ಲಿಫಿಕೇಶನ್, ಲೈಗೇಷನ್, ಇನ್ಸರ್ಷನ್ ಅಂಡ್ ಕಲ್ಚರಿಂಗ್ ಅಂತ ಇದೆ. ಅದನ್ನ ನೀವು ಕಲ್ಟಿವೇಶನ್ ಮಾಡ್ಕೋಬಹುದು, ಬಿಕಾಸ್ ಬೋತ್ ಆರ್ ಸೇಮ್. ಅಂದ್ರೆ ವೇರ್ ಸಮಥಿಂಗ್ ವಿ ಆರ್ ಗ್ರೋಯಿಂಗ್, ಅಲ್ಲಿ ಯಾವುದೋ ಒಂದು ಕಲ್ಚರ್ ಮಾಡ್ತಾ ಇದೀವಿ, ಗ್ರೋ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಟ್ರಾಕ್ಷನ್, ಫೈನಲ್ ಆಗಿ ಪ್ರಾಸೆಸಿಂಗ್ ಬರುತ್ತೆ, ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇಲ್ಲಿ ನಾವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮುಖಾಂತರ DNA ಅನ್ನ ಸೆಪರೇಟ್ ಮಾಡ್ತಾ ಇದೀವಿ, ಬ್ಯಾಂಡ್ಸ್ಗಳನ್ನ. ದೆನ್ ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ವಿತ್ ದ ಹೆಲ್ಪ್ ಆಫ್ PCR ನ ಯೂಸ್ ಮಾಡ್ತಾ ಇದೀವಿ. Then ligation of DNA fragment into a vector, that is commonly called forming a recombinant DNA with the help of DNA ligase. ಅಲ್ಲಿ ಒಂದು ಎಂಜೈಮ್ ಅನ್ನ ಯೂಸ್ ಮಾಡ್ತೀವಿ, DNA ligase. So that's very useful to ligate two DNA strands, phosphodiester bond ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. Then insertion of a recombinant DNA into the host. This process is commonly called transformation. This is called ಟ್ರಾನ್ಸ್ಫಾರ್ಮೇಷನ್. ಅಂದ್ರೆ ತುಂಬಾ ವರ್ಡ್ ಅನ್ನ ಕೇಳ್ತಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಂಡಿಕೇಟಿಂಗ್ ದ ಇಂಟ್ರೊಡಕ್ಷನ್ ಆರ್ ಇನ್ಸರ್ಷನ್ ಆಫ್ ರಿಕಾಂಬಿನೆಂಟ್ DNA ಇಂಟು ದ ಹೋಸ್ಟ್ ಆರ್ಗ್ಯಾನಿಸಮ್. ಅಂದ್ರೆ ಟ್ರಾನ್ಸ್ಫಾರ್ಮೇಷನ್, ಕಾಂಜುಗೇಷನ್, ಟ್ರಾನ್ಸ್ಡಕ್ಷನ್, ಜೊತೆಗೆ ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್, ಈ ತರ ಎಲ್ಲ ವರ್ಡ್ಗಳನ್ನ ಕೊಟ್ಟಾಗ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಬರೋದು ಟ್ರಾನ್ಸ್ಫಾರ್ಮೇಷನ್. ಓಕೆ, ನೆಕ್ಸ್ಟ್, ಕಲ್ಚರಿಂಗ್ ದ ಹೋಸ್ಟ್ ಸೆಲ್ಸ್ ಆನ್ ಸೂಟಬಲ್ ಮೀಡಿಯಂ ಅಟ್ ಅ ಲಾರ್ಜ್ ಸ್ಕೇಲ್. Here we are culturing them by providing suitable condition. ಅಂದ್ರೆ ಟೆಂಪರೇಚರ್ ಆಗಿರ್ಬೋದು, pH ಆಗಿರ್ಬೋದು, ಜೊತೆಗೆ ಅಲ್ಲಿ ಕಲ್ಚರಿಂಗ್ ಮೀಡಿಯಂ ಇದೆ ಒಂದು. ಓಕೆ, ಅಲ್ಲಿ ಇನ್ಲೆಟ್ಗಳು, ಔಟ್ಲೆಟ್ ಎಲ್ಲವೂ ಕೂಡ ಕ್ಲಿಯರ್ ಆಗಿರಬೇಕು ಟು ಎಕ್ಸ್ಟ್ರಾಕ್ಟ್ ದ ಸ್ಯಾಂಪಲ್. ಅದನ್ನ ಸ್ಯಾಂಪಲ್ ಪೋರ್ಟ್ ಅಂತ ಹೇಳ್ತೀವಿ, ಬಯೋ ರಿಯಾಕ್ಟರ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ನೆಕ್ಸ್ಟ್, ಎಕ್ಸ್ಟ್ರಾಕ್ಷನ್ ಆಫ್ ದ ಡಿಸೈರ್ಡ್ ಜೀನ್ ಪ್ರಾಡಕ್ಟ್. ಡಿಸೈರ್ಡ್ ಜೀನ್ ಪ್ರಾಡಕ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಅಂಡ್ ಫೈನಲ್ ಆಗಿ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಅದನ್ನ ಫಸ್ಟ್ ಏನ್ ಮಾಡ್ತಾರೆ, ದೆನ್ ದೇ ಆರ್ ಗೋಯಿಂಗ್ ಟು ಪ್ಯೂರಿಫೈ ಇಟ್, ದೆನ್ ಫಾರ್ಮುಲೇಟಿಂಗ್ ಇಟ್, ದೆನ್ ಪ್ರಿಸರ್ವಿಂಗ್ ಇಟ್ ಅಂಡ್ ದೆನ್ ಸೆಲ್ಲಿಂಗ್ ಇಟ್. ದಿಸ್ ಈಸ್ ಕಾಲ್ಡ್ ಮಾರ್ಕೆಟಿಂಗ್. ಕಂಪ್ಲೀಟ್ ಆಗಿ ಇದು ಡೌನ್ ಸ್ಟ್ರೀಮಿಂಗ್ ಆಗಿರುತ್ತೆ. ಹಾಗಾಗಿ ಇಷ್ಟು ಸ್ಟೆಪ್ಗಳು ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆ, ಸೊ ವಾಟ್ ಯು ನೀಡ್ ಟು ರಿಮೆಂಬರ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಐಸೋಲೇಷನ್ ಆಫ್ DNA ಹ್ಯಾವಿಂಗ್ ಅ ಡಿಸೈರಬಲ್ ಜೀನ್ಸ್. And the next one is the fragmentation. Next one is separation. And the next one is amplification, ligation, then insertion, cultivation, extraction and downstream processing. Okay? ಇದರಲ್ಲಿ ಬರೋದೆ ಕೆಲವು, ಈಗ ಇದರಿಂದ ಸ್ವಲ್ಪ ಡಿವಿಯೇಟ್ ಆಗೋದು ಯಾವುದು, ಕಾಂಪಿಟೆಂಟ್ ಹೋಸ್ಟ್. ಅಲ್ಲಿ ಬಂದಾಗ ಒಂದು 3 ಮೆಥಡ್ಗಳು ಬರುತ್ತೆ. ಮೇನ್ ಆಗಿ 2, ಫಿಸಿಕಲ್ ಮತ್ತೆ ಕೆಮಿಕಲ್ ಮೆಥಡ್. ಫಿಸಿಕಲ್ ಅಲ್ಲಿ 2, ಕೆಮಿಕಲ್ ಅಲ್ಲಿ 2. ಆ ಎರಡನ್ನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಆಫ್ ಡೈವೆಲೆಂಟ್ ಕೆಟಯಾನ್ ಕಾಲ್ಡ್ ಕ್ಯಾಲ್ಸಿಯಂ ಆಗಿರ್ಬೋದು, ಅಥವಾ ಹೀಟ್ ಶಾಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಈ ತರ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬರೋದು ವೆಕ್ಟಾರ್ಸ್. ವೆಕ್ಟಾರ್ಸ್ ಅಂತ ಹೇಳಿದ್ರೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಬ್ಯಾಕ್ಟೀರಿಯಾ ಜೊತೆಗೆ ಬ್ಯಾಕ್ಟೀರಿಯೋಫೇಸಸ್ಗಳು. ಬ್ಯಾಕ್ಟೀರಿಯಾಗಳಲ್ಲಿ ಎಸ್ಪೆಷಲಿ ನಾವು ಪ್ಲಾಸ್ಮಿಡ್ ಅನ್ನ ಯೂಸ್ ಮಾಡ್ತೀವಿ. ಪ್ಲಾಸ್ಮಿಡ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಸ್ಮಾಲ್ ಸರ್ಕ್ಯುಲರ್
ಎಕ್ಸ್ಟ್ರಾ ಕ್ರೋಮೋಸೋಮಲ್ ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ DNA ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಕೆಲವು ಈಸ್ಟ್ಗಳಲ್ಲಿ ಅಥವಾ ಕೆಲವು ಫಂಗೈಗಳಲ್ಲೂ ಕೂಡ ಇರಬಹುದು. ಸೊ ಅದು ವೆಕ್ಟರ್ ಆಗುತ್ತೆ. ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಜೀನ್ ಕ್ಯಾರಿಯರ್. ಅದು ಜೀನನ್ನ ಕ್ಯಾರಿ ಮಾಡುತ್ತೆ ಅಂತ ಅರ್ಥ. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೊ ಯಾವ ಇಂಪಾರ್ಟೆಂಟ್ ಟಾಪಿಕ್ ಇದೆ ಈ ಚಾಪ್ಟರ್ ಅಲ್ಲಿ, ಮತ್ತೆ ಯಾವ ತರ ಕೇಳಿದ್ದಾರೆ. ದಿಸ್ ಇಸ್ ದ ಕಂಪ್ಲೀಟ್ ಅನಾಲಿಸಿಸ್. ಲುಕ್ ಅಟ್ ಹಿಯರ್, 2015 to 2023 ಅಂದ್ರೆ ಈ ವರ್ಷ, ದಿಸ್ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ ಆಫ್ 4 to 5 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಯಾಕೆಂದ್ರೆ ಒಂದೆರಡು ಚಾಪ್ಟರ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಸೊ ವಾಟ್ ಆರ್ ದೇ? ನಿಮಗೆ ಗೊತ್ತಿರುತ್ತೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ KCET ಪರ್ಟಿಕ್ಯುಲರ್ಲಿ. ದ ರೀಸನ್ ಈಸ್ ದ ಅಫಿಷಿಯಲ್ ಸರ್ಕ್ಯುಲರ್ ಬಂದಿದೆ ಇರೋ ಕಾರಣ. ಬಟ್ ವೆನ್ ಇಟ್ ಕಮ್ಸ್ ಟು ನೀಟ್, reproduction in organisms, the very first chapter, and also strategies for enhancement in food production, ಆ ಎರಡು ಚಾಪ್ಟರ್ಗಳು ಕಂಪ್ಲೀಟ್ ಆಗಿ ರಿಮೂವ್ ಆಗಿರೋದ್ರಿಂದ ಟು ಕಾಂಪನ್ಸೇಟ್ ದೇ ಆರ್ ಅಲಾಟಿಂಗ್ 1 or 2 ಕ್ವಶನ್ಸ್. ಬಟ್ ಲಾಸ್ಟ್ ಇಯರ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಇಂದ 4 to 5 ಮಾರ್ಕ್ ಕ್ವಶನ್ಗಳು ಬಂದಿತ್ತು. ಹಾಗಾಗಿ ಅಲ್ಲಿ ಇಲ್ಲಿ ಏನ್ ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅಂದ್ರೆ ಕಾಂಪನ್ಸೇಟ್ ಮಾಡೋದಕ್ಕೆ ಹಾಕಿರ್ತಾರೆ. ಸೊ ದೆನ್ ಯು ವಿಲ್ ಗೆಟ್ 4 to 5 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಲುಕ್ ಅಟ್ ಹಿಯರ್, 2015 ನಲ್ಲಿ 3 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಅಂಡ್ ದೀಸ್ 3 ಕ್ವಶನ್ಸ್ ಯಾವ ಬೇಸಿಸ್ ಮೇಲೆ ಇದೆ? ಸೆಲೆಕ್ಟಬಲ್ ಮಾರ್ಕರ್ಸ್ ಮೇಲೆ ಇದೆ. ಅವಾಗಲೇ ಹೇಳಿದೆ, ಜೀನ್ ಎನ್ಕೋಡಿಂಗ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಸೆಲೆಕ್ಟಬಲ್ ಮಾರ್ಕರ್ಸ್. ದೇ ಆರ್ ವೆರಿ ಯೂಸ್ಫುಲ್ ಟು ಐಡೆಂಟಿಫೈ ಅಂಡ್ ಎಲಿಮಿನೇಟಿಂಗ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂಡ್ ಆಲ್ಸೋ ಐಡೆಂಟಿಫೈಯಿಂಗ್ ಅಂಡ್ ಸೆಲೆಕ್ಟಿಂಗ್ ದ ಟ್ರಾನ್ಸ್ಫಾರ್ಮೆಂಟ್ಸ್. ಸೆಲೆಕ್ಟ್ ಮಾಡೋದಕ್ಕೆ, ಎಲಿಮಿನೇಟ್ ಮಾಡೋದಕ್ಕೆ ಸಹಾಯ ಮಾಡೋದು ಯಾವುದು ಅಂತ ಹೇಳಿದ್ರೆ ಸೆಲೆಕ್ಟಬಲ್ ಮಾರ್ಕರ್ಸ್. ನೆಕ್ಸ್ಟ್ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಬಗ್ಗೆ ಕೇಳಿದ್ದಾರೆ. ಅಫ್ ಕೋರ್ಸ್ ದೇ ಆರ್ ಮೆನಿ. ಅಂದ್ರೆ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಯಾಕೆ ಯೂಸ್ ಮಾಡ್ತಾರೆ? ಒಂದು, ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೇಸ್ಡ್ ಆನ್ ದ ಸೈಜ್ ಅಂಡ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್. ಅದಾದ್ಮೇಲೆ ಯಾವ ಮೆಥಡ್ಗಳನ್ನ ಯೂಸ್ ಮಾಡಲಾಗುತ್ತೆ, ಅಲ್ಲಿ ಯಾವ ಸ್ಟೈನ್ ಅನ್ನ ಯೂಸ್ ಮಾಡ್ತಾರೆ, ಯಾವ ಲೈಟ್ ಅಲ್ಲಿ ಅಥವಾ ರೇ ಅಲ್ಲಿ ಅದು ವಿಸಿಬಲ್ ಆಗಿರುತ್ತೆ, ಯಾವ ಕಲರ್ ವಿಸಿಬಲ್ ಆಗಿರುತ್ತೆ, ಎಲ್ಯೂಷನ್ ಅಂತ ಹೇಳಿದ್ರೇನು. ಸೊ ಎಲ್ಲಾ ಕ್ವಶನ್ಗಳಲ್ಲಿ ಬರುತ್ತೆ. ವೆಕ್ಟಾರ್ಸ್ ಅಂದ್ರೆ ಯಾವ ಪ್ಲಾಂಟ್ಗೆ ಅಥವಾ ಯಾವ ಅನಿಮಲ್ಗೆ ಯಾವ ವೆಕ್ಟಾರ್ನ ಯೂಸ್ ಮಾಡ್ತಾರೆ ಕೇಳಬಹುದು. ನೆಕ್ಸ್ಟ್ 2016 ಅಲ್ಲಿ ದೇ ಹ್ಯಾವ್ ಆಸ್ಕ್ಡ್ 4 ಕ್ವಶನ್ಸ್. ಸೊ ದಟ್ಸ್ ರಿಲೇಟೆಡ್ ಟು ಕಾಂಪಿಟೆಂಟ್ ಹೋಸ್ಟ್. ಅಲ್ಲಿ ಬಂದಾಗ ಕಾಮನ್ ಆಗಿ ಕೇಳೋದು ಕಾಂಪಿಟೆಂಟ್ ಹೋಸ್ಟ್ ಅಂತ ಬಂದಾಗ, ಸೊ ಆಫ್ ಕೋರ್ಸ್ ಜೀನ್ ಗನ್ ಮೆಥಡ್ ಅನ್ನ ಕೇಳಬಹುದು, ಜೀನ್ ಗನ್ ಮೆಥಡ್ ಅನ್ನ. ನೆಕ್ಸ್ಟ್ ಜೆಲ್ ಎಲೆಕ್ಟ್ರೋಫೊರೆಸಿಸ್, ಅದಲ್ಲದೆ ಮೈಕ್ರೋ ಇಂಜೆಕ್ಷನ್ ಕೂಡ ಕೇಳಬಹುದು, ಕೇಳಲ್ಲ ಅಂತೇನಿಲ್ಲ. ಪ್ಲಾಸ್ಮಿಡ್ ಮತ್ತೆ ಎಲ್ಯೂಷನ್, ಇಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು 2017, 3 questions they have asked. So one is on restriction endonucleases. We know that that's cutting the DNA within. ಮಧ್ಯದಲ್ಲಿ ಕಟ್ ಮಾಡುತ್ತೆ. REN SAL ಅಂದ್ರೆ ನಿಮಗೆ ಗೊತ್ತಿರಬೇಕು, ಅಲ್ಲಿ ಕಾಮನ್ ಆಗಿ ಅದು ನೇಮಿಂಗ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ನೇಮಿಂಗ್ ಆಫ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ ಆರ್ ದ ಎನ್ಸೈಮ್ಸ್. ಸೊ ಟ್ರಾನ್ಸ್ಫಾರ್ಮೇಶನ್ ಆಫ್ ಬ್ಯಾಕ್ಟೀರಿಯಾ, ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಅಂದ್ರೆ ಇಂಟ್ರೊಡಕ್ಷನ್ ಆಫ್ recombinant DNA into the host ಅಂತ ಹೇಳಿ. ಸೊ 3 questions they have asked in 2017. When it comes to 2018, they have asked 3 questions based on palindromic sequence, biolistic method, and REN, restriction endonucleases or restriction enzymes. 2019 ಅಲ್ಲಿ 3 questions, antibiotic resistant gene ಅಂದ್ರೆ ಯಾವ ತರ ಅದು ಯೂಸ್ ಆಗುತ್ತೆ, ಸೆಲೆಕ್ಟಬಲ್ ಮತ್ತೆ ಟ್ರಾನ್ಸ್ಫಾರ್ಮೆಂಟ್, ನಾನ್ ಟ್ರಾನ್ಸ್ಫಾರ್ಮೆಂಟ್ ಯಾವ ತರ ಯೂಸ್ ಆಗುತ್ತೆ. ಕೈಟಿನೇಸ್ ಅಂತ ಬಂದಾಗ ಫಂಗಲ್ ಸೆಲ್ ಅನ್ನ ನೆನ್ಪಿಟ್ಕೊಬೇಕು. ಕೈಟಿನ್ ಅನ್ನ ಡಿಸಾಲ್ವ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಫಂಗಲ್ ಸೆಲ್ ಇಂದ DNA ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಕೈಟಿನ್ ಅನ್ನ ಡಿಸಾಲ್ವ್ ಮಾಡೋದಕ್ಕೆ. ನೆಕ್ಸ್ಟ್ DNA ಬೇಸ್ ಸೀಕ್ವೆನ್ಸ್. DNA ಬೇಸ್ ಸೀಕ್ವೆನ್ಸ್ ಎಕ್ಸಾಂಪಲ್ ಆಗಿ ಕಾಮನ್ ಆಗಿ ಕೇಳೋದ್ರಲ್ಲಿ ಎಸ್ಚೆರಿಷಿಯಾ ಕೋಲೈ, 𝐒𝐂𝐈 ಅಥವಾ 1 ಅಂತ ರೋಮನ್ ಅಲ್ಲಿ ಹೇಳೋದು. ಸೊ ಅದರ ಬಗ್ಗೆ ಕೇಳಿರ್ತಾರೆ. 2020 ಅಲ್ಲಿ 4 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅಂಡ್ ಯು ಕ್ಯಾನ್ ಅಬ್ಸರ್ವ್, ಸೊ ಆಲ್ಮೋಸ್ಟ್ ನಾವು ಅವರೇಜ್ ತಗೊಂಡ್ರೆ ಎವ್ರಿ ಇಯರ್ ದೇ ಆರ್ ಆಸ್ಕಿಂಗ್ 4 or 3 ಕ್ವಶನ್ಸ್ ಆಸ್ ಐ ಸೆಡ್. ಸೊ ದಿಸ್ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 or 5 ಕ್ವಶನ್ಸ್ ಕೇಳಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ 2020 ಅಲ್ಲಿ PCR ಸ್ಟೆಪ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಆಂಪ್ಲಿಫಿಕೇಶನ್ ಮೆಥಡ್, ಮಲ್ಟಿಪ್ಲಿಕೇಶನ್ ಅಂತ ಕೂಡ ಹೇಳ್ಬಹುದು. ಅದರಲ್ಲಿ ಡಿನ್ಯಾಚುರೇಷನ್, ಅನಿಲಿಂಗ್ ಮತ್ತೆ ಎಕ್ಸ್ಟೆನ್ಷನ್ ಅಂತ 3 ಸ್ಟೆಪ್ಗಳು ಬರುತ್ತೆ. ಆ 3 ಸ್ಟೆಪ್ ಬಗ್ಗೆ ಕೇಳಿದ್ದಾರೆ ಇದರಲ್ಲಿ. ಅಂದ್ರೆ ಒಂದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಬರೆಯೋದಕ್ಕೆ ಕೇಳಿರ್ಬಹುದು, ಐಡೆಂಟಿಫೈ ಮಾಡ್ಲಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ಯಾವ ಸ್ಟೆಪ್ ಅಲ್ಲಿ ಯಾವ ಫೀಚರ್ ಇರುತ್ತೆ ಅಂತ ಕೇಳಿರಬಹುದು. ನೆಕ್ಸ್ಟ್ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಗೈನ್ ಅಂಡ್ ಯೂಸ್ ಆಫ್ PCR ಅಂದ್ರೆ ಅಪ್ಲಿಕೇಶನ್ ಬಗ್ಗೆ ಕೇಳಿದ್ದಾರೆ. ಎಲ್ಲಿ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ನೆಕ್ಸ್ಟ್ 2021 ಅಲ್ಲಿ ಒಂದೇ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ರೋಪ್ ಜೀನ್ ಬಗ್ಗೆ.
ಓಕೆ, ಯು ನೋ ದಟ್ ವೇರ್ ಇಟ್ ಇಸ್ ಪ್ರೆಸೆಂಟ್. ನಾವು ಬ್ಯಾಕ್ಟೀರಿಯಾ ಅಥವಾ ಸಾರಿ ಪ್ಲಾಸ್ಮಿಡ್ ಅನ್ನು ಬರೆಯುವಾಗ PBr322ನ ರೋಪ್ ಅಂತ ಬರೆದಿರ್ತೀವಿ, ರೈಟ್ ರೆಪ್ರೆಸರ್ ಆಫ್ ಪ್ರೋಟೀನ್ ಅಂತ ಹೇಳಿ. ನೆಕ್ಸ್ಟ್ 2022 ಅಲ್ಲಿ 4 ಕ್ವಶನ್ಸು ಬೇಸ್ ಸೀಕ್ವೆನ್ಸ್ ಬಗ್ಗೆ, ಜೆಲ್ ಎಲೆಕ್ಟ್ರೋಫೊರೆಸಿಸ್, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಮತ್ತೆ ಮಾಲಿಕ್ಯುಲಾರ್ ಸೀಸರ್ಸ್, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಆಫ್ ಕೋರ್ಸ್. ಅಂಡ್ 2023 ರಾಷ್ಟ್ರೀಯ 3 ಕ್ವಶನ್ಸ್, PCR, ಕಾಂಪಿಟೆಂಟ್ ಹೋಸ್ಟ್ ಅಂಡ್ ಪ್ರಾಸೆಸ್ ಆಫ್ ಜೆನೆಟಿಕ್ ಎಂಜಿನಿಯರಿಂಗ್. ಪ್ರಾಸೆಸ್ ಸ್ಟೆಪ್ಗಳನ್ನ ಕೇಳಿರ್ಬೋದು. ಸೊ ವಾಟ್ ಯು ಅಂಡರ್ಸ್ಟುಡ್ ಫ್ರಮ್ ದಿಸ್ ಸ್ಲೈಡ್, ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ನಮಗೆ ಯಾವ ಕ್ವಶನ್ಸ್ಗಳನ್ನ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದಾರೆ, ಜೆಲ್ ಎಲೆಕ್ಟ್ರೋಫೊರೆಸಿಸ್ ಜೊತೆಗೆ ಇದು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್, PCR, ಕಾಂಪಿಟೆಂಟ್ ಹೋಸ್ಟ್, ಇದನ್ನೆಲ್ಲ ಕಾಮನ್ ಆಗಿ ಕೇಳ್ತಾ ಇದ್ದಾರೆ. ನಾವು ಓದೋ ಮೆಥಡ್ ಕರೆಕ್ಟ್ ಆಗಿರಬೇಕು. ಆ ಮೆಥಡ್ ಕರೆಕ್ಟ್ ಆಗಿದ್ರೆ ಅಂದರೆ ಕಂಪ್ಲೀಟ್ ಆಗಿ ನಾವು ಯಾವತ್ತೂ ಕೂಡ ಯಾವಾಗಲೂ ಹೇಳ್ತಾ ಇರ್ತೀವಿ 5 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿ, ಪ್ರಿಪೇರ್ ಫಾರ್ 5 ಮಾರ್ಕ್ಸ್ ಅಂದರೆ ಬೋರ್ಡ್ಗೆ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಆ ಒಂದು ಪ್ಯಾರಾಗ್ರಾಫಲ್ಲೇ ನಿಮಗೆ 2, 3, 1 ಈ ಎಲ್ಲ ಮಾರ್ಕ್ಸ್ಗಳು ಬರೋದು. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ 5 ಮಾರ್ಕ್ಸ್, ಆಫ್ ಕೋರ್ಸ್ ದಟ್ ಮೀನ್ಸ್ ಯು ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ MCQs. ಓಕೆ, ಸೊ ಲೈನ್ ಬೈ ಲೈನ್ ಓದಲಿಕ್ಕೆ ಟ್ರೈ ಮಾಡಿ. ಈಗ ಸ್ಟೆಪ್ಸ್ ಅಂತ ಬಂದಾಗ ಬರೀ ಸ್ಟೆಪ್ಸ್ಗಳು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಆ ಸ್ಟೆಪ್ಪಲ್ಲಿ ಏನು ಫೀಚರ್ ಇರುತ್ತೆ, ಅದೇನು ಫಂಕ್ಷನ್ ಮಾಡುತ್ತೆ, ಅದನ್ನೆಲ್ಲ ಗೊತ್ತಿರಬೇಕು, ನಮಗೆ ಪ್ರೊಸೀಜರ್ ಗೊತ್ತಿರಬೇಕು. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ಮಾರ್ಕ್ಸ್ ವೇಟೇಜ್ ಆಫ್ ದಿಸ್ ಚಾಪ್ಟರ್. ಸೊ ಹಾಗಿದ್ರೆ ಇವಾಗ ಈ ಚಾಪ್ಟರ್ ಅಲ್ಲಿ ಯಾವ ತರ ಕ್ವಶನ್ಗಳನ್ನ ಕೇಳಬಹುದು ಮತ್ತೆ ಕೇಳಿದ್ದಾರೆ ಅಂತ ನೋಡೋಣ. ಓಕೆನಾ? ಸೊ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್. Restriction endonucleases are isolated from some bacteria. Their main role in bacteria is. See, restriction endonucleases we are isolating from the bacteria. ಸೊ ಅವುಗಳ ಮೇನ್ ರೋಲ್ ಬ್ಯಾಕ್ಟೀರಿಯಾದಲ್ಲಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಡಿಫೆನ್ಸ್ ಅಗೇನ್ಸ್ಟ್ ವೈರಸ್, ಸಿಂಥಸಿಸ್ ಆಫ್ ಪ್ರೋಟೀನ್ಸ್, ಆಕ್ಟ್ ಆಸ್ ಜೆನೆಟಿಕ್ ಮೆಟೀರಿಯಲ್, ಹೆಲ್ಪ್ ಇನ್ ರೀಪ್ರೊಡಕ್ಷನ್. ಸಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ನಾವು ಕ್ಲಿಯರ್ ಆಗಿ 2 ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡಬಹುದು. ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ರೀಪ್ರೊಡಕ್ಷನ್, ದೇ ಆರ್ ನಾಟ್ ಜೆನೆಟಿಕ್ ಮೆಟೀರಿಯಲ್, ಆ್ಯಂಡ್ ಯು ಕ್ಯಾನ್ ರೈಟ್ ಇಟ್ ಹಿಯರ್, ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥೆಸಿಸ್. ಪ್ರೋಟೀನ್ ಸಿಂಥೆಸಿಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಶೋ ಮಾಡಲ್ಲ, ಬಟ್ ದೇ ಡಿಫೆನ್ಸ್ ಅಗೇನ್ಸ್ಟ್ ವೈರಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಸೊ ಈ ಕ್ವಶನ್ ಅನ್ನ 2017 ಅಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಟೆಕ್ನಿಕ್ ಆಫ್ bombarding plant cells with high velocity microparticles of gold or tungsten coated with DNA is. So now they have given complete definition. ಅಂದ್ರೆ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದ ಮೆಥಡ್, ಒಂದು ಮೆಥಡ್ ಅನ್ನ ಕೇಳ್ಬಿಟ್ಟು ಈ ಮೆಥಡ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾ ಇಲ್ಲ. ಇಟ್ಸ್ ಎ ಮೆಥಡ್ ಆಫ್ ಕಾಂಪಿಟೆಂಟ್ ಹೋಸ್ಟ್. ಇದು ಕಾಂಪಿಟೆಂಟ್ ಹೋಸ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಕಾಂಪಿಟೆಂಟ್ ಹೋಸ್ಟ್, ಇದು ಕಾಂಪಿಟೆಂಟ್ ಹೋಸ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಂದ್ರೆ ವಿ ಆರ್ ಮೇಕಿಂಗ್ ದೆಮ್ ಆಸ್ ಎ ಕಾಂಪಿಟೆಂಟ್ ಎಬಿಲಿಟಿ ಟು ಟೇಕ್ ಅಪ್ ದ ಫಾರಿನ್ DNA. ಸೊ ಯಾವ್ದಿರ್ಬೋದು? ಅಂಡ್ ರಿಮೆಂಬರ್ ದಟ್ ಇಟ್ ಇಸ್ ಜಸ್ಟ್ ಲೈಕ್ ಅ ಫಿಸಿಕಲ್ ಮೆಥಡ್. ಇದು ಫಿಸಿಕಲ್ ಮೆಥಡ್ ಆಗಿರುತ್ತೆ. ಅಂದರೆ ಕಾಂಪಿಟೆಂಟ್ ಹೋಸ್ಟ್ ಅಲ್ಲಿ 2 ಮೆಥಡ್ಗಳಿರುತ್ತೆ, ಫಿಸಿಕಲ್ ಅಂಡ್ ಕೆಮಿಕಲ್ ಮೆಥಡ್ ಅಂತ ಹೇಳಿ. ಫಿಸಿಕಲ್ ಮೆಥಡ್ ಅಲ್ಲಿ 2 ರೀತಿ ಬರುತ್ತೆ, ಮೈಕ್ರೋ ಇಂಜೆಕ್ಷನ್ ಅಂಡ್ ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್ ಅಂತ ಹೇಳಿ. ಮೈಕ್ರೋ ಇಂಜೆಕ್ಷನ್ ಅದನ್ನ ಕಾಮನ್ ಆಗಿ ನಾವು ಅನಿಮಲ್ ಸೆಲ್ಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ಗೆ ಯೂಸ್ ಮಾಡ್ತೀವಿ, ವೇರ್ ವಿ ಆರ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ದ recombinant DNA into the animal cell. But in the case of plant cell, we are taking the microparticles like a gold and tungsten which are coated with the DNA and bombarding with the plant cell with high velocity. So that is commonly called biolistic or gene gun method. ಇದಕ್ಕೆ ಇನ್ನೊಂದು ನೇಮ್ ಏನಿದು? ಜೀನ್ ಗನ್ ಮೆಥಡ್ ಅಂತ ಹೇಳ್ಬೋದು. ಜೀನ್ ಗನ್ ಮೆಥಡ್. ಓಕೆ, so the right answer option B. Micro injection bandaga, directly injecting, and this is in plant and this is in animal. Heat shock method in bacteria. So incubating and transforming into the, and adana transform ಮಾಡಬೇಕು, ಟೆಂಪರೇಚರ್ ನ ವೇರಿ ಮಾಡ್ತಾ ಇರಬೇಕು, then they are able to take up the foreign DNA. And disarmed pathogen vector we are not using in plants and we are not using any microparticles there. So option B is the right one. Next, gel electrophoresis is used for. See, gel electrophoresis 2022 ಅಲ್ಲಿ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಕ್ವಶನ್ ಇದು. ಏನಿದೆ? ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಸೈಜ್. ಕರೆಕ್ಟ್ ಆಗಿದೆಯಾ? ಸೊ ದೇ ಹ್ಯಾವ್ ಗಿವನ್ ಎ ಡಯಾಗ್ರಾಮ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಿನಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಈ ತರ. ಓಕೆ, ಸೊ ದೇ ಹ್ಯಾವ್ ಗಿವನ್ 4 wells ದೇರ್
and this is considering this is the cathode and this is the anode. Okay, andre this is the negative electrode and positive electrode. So DNA taking here in the wells A, B, C, D, I'm saying. Okay. Then once you pass the direct current anna pass ಮಾಡಿದಾಗ ಏನಾಗುತ್ತೆ? Here you can observe DNA fragments are started to move towards the positive electrode. So because these DNA fragments are positively charged, negatively charged. DNA fragments are negatively charged. Hence, they are moving towards the positive electrode. See here how they are moving based on their size. Andre, the larger, thicker fragments are moving slower. Thinner and smaller fragments are moving faster. Thereby, they are forming a bands. This is called, a DNA bands anta heltivi. So, separation ಮಾಡ್ತಾ ಇದೀವಿ based on their size and net electric charges. ಯಾಕೆ ಅದೇ ಕಡೆ ಮೂವ್ ಆಗಬೇಕು? Because DNA are being negatively charged, they are moving towards the positive electrode. So first one is the right answer. Separation of DNA fragments based on their size and net electric charges is the right answer. Construction of recombinant DNA, cutting of DNA into the fragments, isolation of DNA molecules are not the right answer. Next, the term molecular scissors refers to 2022 ಅಲ್ಲಿ ಕೇಳಿರೋದು. ಬಟ್ ನೆಕ್ಸ್ಟ್ ಕ್ವಶನ್ಗಳೆಲ್ಲ ಪ್ರೀವಿಯಸ್ ಇಯರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ. ಯಾವ ಥರ ಕೇಳಿದ್ದಾರೆ ಅಂತ ಒಂದು 4 ಕ್ವಶನ್ ತಗೊಂಡಿದ್ದೀನಿ. Then later we are going to discuss the questions they have not asked till, but they are going to ask in the future. So for molecular scissors refers to ಏನನ್ನ ರೆಫರ್ ಮಾಡುತ್ತೆ? Molecular scissors ಅಂತ ಹೇಳಿದ್ರೆ scissor ಅಂದ್ರೆ ನಮ್ಗೆ ಗೊತ್ತು, ಇಟ್ಸ್ ಅ ಡಿವೈಸ್ ಆರ್ ಎನ್ ಇನ್ಸ್ಟ್ರೂಮೆಂಟ್ ವಿ ಆರ್ ಯೂಸಿಂಗ್ ಟು ಕಟ್ ಸಮಥಿಂಗ್. ಯಾವುದೋ ಒಂದು ವಸ್ತುವನ್ನು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇನ್ಸ್ಟ್ರೂಮೆಂಟ್. ಆದರೆ we are cutting the genetic material like DNA at specific location. Are you able to cut the DNA with the help of normal physical scissor? ಯೂಸ್ ಮಾಡೋಕ್ಕಾಗತ್ತಾ ಆ ಥರ ಕಟ್ ಮಾಡೋದಕ್ಕೆ? ಖಂಡಿತ ಇಲ್ಲ, ಬಿಕಾಸ್ ದೀಸ್ ಆರ್ ವೆರಿ ಸ್ಮಾಲ್. ವಿ ನೋ ದ್ಯಾಟ್. ಸೊ ನಮ್ಮ ಬಾಡಿ ಒಳಭಾಗದಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಆ ಸೆಲ್ಸ್ನ ಒಳಭಾಗದಲ್ಲಿರೋ ಆರ್ಗನೆಲ್ಸ್ಗಳೇ ಕಾಣಿಸಲ್ಲ. ಅದರೊಳಭಾಗದಲ್ಲಿರೋ ಒಂದು ಲಾರ್ಜೆಸ್ಟ್ ಆರ್ಗನೆಲ್ ಕಾಲ್ಡ್ ಅ ನ್ಯೂಕ್ಲಿಯಸ್, ಅದರೊಳಭಾಗದಲ್ಲಿರೋ DNA ನಾವು ಕಟ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಅಂತ ನಾವು ಕೆಲವು ಮಾಲಿಕ್ಯೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ. So those molecules we are using to cut the DNA at a specific location are called molecular scissor, and they are commonly called restriction enzymes or REN. So these restriction enzymes comes under the class called nucleases. ಇದು nucleases classes ಅಲ್ಲಿ ಬರುತ್ತೆ. And ನೆನ್ಪಿಟ್ಕೊಳ್ಳಿ, endonucleases and exonucleases. Endonucleases cut the DNA within, and the exonuclease remove the nucleotides from the DNA at the end. So ಹಾಗಾಗಿ polymerase 1, polymerase 2, polymerization, formation of new nucleotides over the template strand ನೆನ್ಪಿಟ್ಕೊಬೇಕು. ಜೊತೆಗೆ ಟ್ಯಾಕ್ಯೂ ಪಾಲಿಮರೇಸ್ ಇದೆಲ್ಲ PCR ಅಲ್ಲಿ ಬರೋದು. ಹಾಗಾಗಿ ಇಲ್ಲಿ ಮಾಲಿಕ್ಯುಲರ್ ಸಿಸರ್ ಅಂತ ಬಂದಾಗ, ಕಟಿಂಗ್ ದ DNA at ಸ್ಪೆಸಿಫಿಕ್ ಲೊಕೇಶನ್ ಅಂತ ಬಂದಾಗ ರಿಸ್ಟ್ರಿಕ್ಷನ್ ಎನ್ಸೈಮ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ಎ. ನೆಕ್ಸ್ಟ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದಿಸ್ ಇಸ್ ವಾಟ್ ವಿ ಆರ್ ಪ್ರೊವೈಡಿಂಗ್. ಅಂದ್ರೆ ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ಸಲ ಓಕೆ ಇನ್ಕರೆಕ್ಟ್ ಅಂತ ಹೇಳಿದಾಗ ಇಟ್ಸ್ ವೆಲ್ ಅಂಡ್ ಗುಡ್, ವಿ ನೋ ವಾಟ್ ಆರ್ ಕರೆಕ್ಟ್. ಕೆಲವು ಸಲ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಫಸ್ಟ್ ಸ್ಟೇಟ್ಮೆಂಟ್ ಓದ್ತೀರಾ, ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ ಅಂಡ್ ಯು ಆರ್ ಗೋಯಿಂಗ್ ಟು ಮಾರ್ಕ್ ಇಟ್. ಕರೆಕ್ಟ್ ಅಂತ ಬಂದಿದೆಯಲ್ಲ, ಅದಕ್ಕೆ ಕ್ಲಿಯರ್ ಆಗಿ ಓದಿ ಇನ್ಕರೆಕ್ಟ್ ಯಾವುದು ಅಂತ ಕೊಟ್ಟಿರೋದು. ಅದೇ ತರ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೊಟ್ಟಿರ್ತಾರೆ. ಓಕೆ, ಅಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ರಾಂಗ್ ಫಾಲ್ಸ್ ಅಥವಾ ಇನ್ಕರೆಕ್ಟ್ ಕರೆಕ್ಟ್, ರೈಟ್ ರಾಂಗ್ ಆಗಿರ್ಬೋದು, ಅಥವಾ ಟ್ರೂ ಆರ್ ಫಾಲ್ಸ್. ಈ ವರ್ಡ್ಗಳಲ್ಲಿ ಕ್ವಶನ್ ಅನ್ನ ಕ್ಲಿಯರ್ ಆಗಿ ಓದಿ, ಆಪ್ಷನ್ಸ್ಗಳನ್ನ ಕ್ಲಿಯರ್ ಆಗಿ ಓದಿ ಆ ವರ್ಡ್ಗಳಿದ್ದಾಗ. ಸೊ ಇಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ಕೇಳಿರೋದು, ದಟ್ ಮೀನ್ಸ್ ಔಟ್ ಆಫ್ ದೀಸ್ 4, 3 ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಜೊತೆಗೆ ಇದು ನಮಗೆ ಸಾಲಿಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ದಿಸ್ ಕೈಂಡ್ ಆಫ್ ಕ್ವಶನ್ಸ್ ವೈಲ್ ವಿ ಆರ್ ಪ್ರಾಕ್ಟಿಸಿಂಗ್ ಇಟ್ ಪ್ರೊವೈಡ್ಸ್ ಅ ಸಾಲಿಡ್ ಇನ್ಫಾರ್ಮೇಶನ್. ಅಂದ್ರೆ ನಮಗೆ 3 ಪಾಯಿಂಟ್ಗಳು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ಗಳು ಸಿಗ್ತಾ ಇರುತ್ತೆ. Very useful for to remember the entire explanation, or it may be the concept. So first note, more than 1900 restriction enzymes have been isolated from over 230 strains of bacteria. Exact NCERT line. It's a correct statement. Okay, so that doesn't mean I need to put the right mark, and that doesn't mean it's the right answer. It's a correct statement, hence it is not a right answer. Okay, next.
In the year 1963, the two enzymes responsible for the restricting the growth of bacteriophage in Escherichia coli were isolated. Correct ಆಗಿದೆಯಾ? Just wait for it. Some key tools for the recombinant DNA technology are restriction enzymes, polymerase enzymes, ligase, vectors and host root organism. ಕರೆಕ್ಟ್ ಆಗಿದೆಯಾ? ಅಂದ್ರೆ ರಿಕಾಮಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಕೀ ಟೂಲ್ಸ್ಗಳು ಬೇಕಾಗುತ್ತೆ. ಆ ಟೂಲ್ಸ್ಗಳು ಯಾವುದು ಅಂತ ಕೊಟ್ಟಿದ್ದಾರೆ. ಓಕೆ, ಕರೆಕ್ಟ್ ಆಗಿದ್ರೆ ಅದು ರೈಟ್ ಆನ್ಸರ್ ಆಗಿರಲ್ಲ. Escherichia coli cut the DNA between base A and D only when the sequence 𝐒𝐿𝐀𝐃 is present in DNA. See, while we are writing this, we are going to write like this. ಈ ತರ ಬರ್ದಿರ್ತೀವಿ. ಓಕೆ, ಕಾಣಿಸ್ತಾ ಇದೆಯಾ? ಇದನ್ನ ಆಪೋಸಿಟ್ ಆಗಿ ಬರ್ದಾಗ್ಲೂ ಕೂಡ ಸಿ ಕಾಂಪ್ಲಿಮೆಂಟರಿ ಬೇಸ್ ಪೇರ್ಸ್ ಅಂದ್ರೆ ಪ್ಯೂರಿನ್ಸ್ ಅಂಡ್ ಪಿರಮಿಡಿನ್ಸ್. ಪ್ಯೂರಿನ್ ಆಲ್ವೇಸ್ ಬೇಸ್ ಪೇರ್ ವಿತ್ ಅ ಪಿರಮಿಡಿನ್. ಎರಡೂ ಕೂಡ ಪ್ಯೂರಿನ್ ಆಗಿರಲ್ಲ, ಪಿರಮಿಡಿನ್ ಜೊತೆ ಅದು ಬೇಸ್ ಪೇರ್ ಆಗಲ್ಲ. ಇದನ್ನೇ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ ಹೇಳ್ತೀವಿ. ಅದು ಈಕ್ವಲ್ ಕೂಡ ಆಗಿರುತ್ತೆ. ಹಾಗಾಗಿ ಬರಿತಾ ಇದೀವಿ ಇಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ AATTC. Okay, you can observe here, we can read from both the direction. That gives the same meaning, palindromic sequence. And that cuts here, ಇಲ್ಲಿ ಕಟ್ ಮಾಡ್ತಾ ಇದೆ, not in between the A and T. A and T ಮಧ್ಯದಲ್ಲ. ಹಾಗಿದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಹೆನ್ಸ್ ಇಟ್ ಇಸ್ ದ ರೈಟ್ ಆನ್ಸರ್. ಸೊ ಇವು ಮೂರು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಯು ಗಾಟ್ ದ ಸಾಲಿಡ್ ಇನ್ಫಾರ್ಮೇಶನ್ ಅಬೌಟ್ ದ ರಿಕಾಮಿನೆಂಟ್ DNA ಟೆಕ್ನಾಲಜಿ ಆರ್ ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಇವು ಮೂರು ಕೂಡ ಕರೆಕ್ಟ್ ಆಗಿದೆ. ಒಂದ್ಸಲ ಕ್ಲಿಯರ್ ಆಗಿ ಓದ್ಕೊಳ್ಳಿ, ಬಟ್ ನೆನ್ಪಿಟ್ಕೊಳ್ಳಿ, ಎಲ್ಲಾದ್ರೂ ಕೇಳಿದ್ರೆ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. The extraction of DNA from a gel piece is known as. So now it comes under the topic gel electrophoresis. Andre normal agi separation of DNA fragments based on their size and net electric charges. So now you come to know they are asking extraction of DNA from the gel piece. Idanna complete agi define ಮಾಡಬೇಕು ಅಂತ ಹೇಳಿದ್ರೆ separated DNA fragments are cut out from the gel piece. Extracted ಅಂದ್ರೆ ಆ ಒಂದು ಜೆಲ್ ಪೀಸ್ ಇಂದ ಕಟ್ಔಟ್ ಮಾಡೋದು, ಎಕ್ಸ್ಟ್ರಾಕ್ಟ್ ಮಾಡೋದು. ಈ ಪ್ರೋಸೆಸ್ಗೆ ಏನಂತ ಹೇಳ್ತಾರೆ? ದಿಸ್ ಪ್ರೋಸೆಸ್ ಇಸ್ ಕಾಮನ್ಲಿ ಕಾಲ್ಡ್ ಎಲ್ಯೂಷನ್. ವಾಟ್ ಇಸ್ ದಟ್? ಎಲ್ಯೂಷನ್, ನಾಟ್ ದ ಸ್ಪೂಲಿಂಗ್. ಸ್ಪೂಲಿಂಗ್ ಅನ್ನೋದು DNA ಐಸೋಲೇಷನ್ ಮಾಡುವಾಗ ಯೂಸ್ ಮಾಡ್ತೀವಿ. ಅಂದ್ರೆ ಚಿಲ್ಡ್ ಎಥೆನಾಲ್ ಅನ್ನ ಯೂಸ್ ಮಾಡಿಕೊಂಡು DNA ನ ಪ್ರೆಸಿಪಿಟೇಟ್ ಮಾಡ್ತೀವಿ. ಸೊ ಬಟ್ ವೆನ್ ಇಟ್ ಕಮ್ಸ್ ಟು ಹಿಯರ್, ದ ಎಲ್ಯೂಷನ್ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಕ್ವಶನ್ ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಆ ವರ್ಡ್ಗಳು ನಿಮಗೆ ಈ ಎಲ್ಲ ಕ್ವಶನ್ಸ್ಗಳನ್ನ ನೋಡಾದ್ಮೇಲೆ ಅಥವಾ ಇನ್ನೊಂದ್ಸಲ ರಿವೈಸ್ ಮಾಡಬೇಕಿದ್ರೆ ಕ್ವಶನ್ಗಳನ್ನ ನೋಡಿ. ದೇ ಆರ್ ದ ಡೈರೆಕ್ಟ್ ಕ್ವಶನ್ಸ್. ದೇ ಆರ್ ಆಸ್ಕಿಂಗ್ ಡೈರೆಕ್ಟ್ ಕ್ವಶನ್ಸ್ ಇನ್ KCET and extracting from your NCERT. Next, the fragmented DNA can be visualized by staining DNA with. Again, this comes under the topic gel electrophoresis. See, after the separation of DNA fragments based on the size and net electric charges, these DNA fragments are not easily visible to our eyes under visible light. Clear ಆಗಿ ಕಾಣಿಸೋಲ್ಲ ಅದು. ಓಕೆ, ಸೊ ಹಾಗಿದ್ರೆ ನಾವು ಅದನ್ನ ಸ್ಟೈನ್ ಮಾಡಬೇಕಲ್ವಾ? ಸ್ಟೈನ್ ಮಾಡೋದಕ್ಕೆ ಏನನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ವಿಜುವಲೈಸ್ಡ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಓಕೆ, ಯಾವುದರಿಂದ ಸ್ಟೈನ್ ಮಾಡಬೇಕು? ಸೋಡಿಯಂ ಕ್ಲೋರೈಡ್, ಎಥಿಡಿಯಂ ಬ್ರೋಮೈಡ್, ethylene bromide and sodium bromide. So the right answer is ethidium bromide. After staining, stain madadmele, they are clearly visible under ultraviolet radiation. Exposed to ultraviolet light, expose madalagutte, and they are visible in the form of bright orange red color. Andre orange color alli adu kaanisutte. Orange anta ನೆನಪಿಟ್ಕೊಳ್ಳಿ. So option B. Next, to make bacteria competent, transformation with recombinant DNA, we use ಯಾವುದನ್ನ ಯೂಸ್ ಮಾಡ್ತೀವಿ ಅಂತ. Considering this is the bacteria, ಇದು bacteria, and here is the genetic material called nucleoid, and now we need to transfer this recombinant DNA into this. ಈ ಬ್ಯಾಕ್ಟೀರಿಯಾ ಒಳಗಡೆ ನಾವು ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಬೇಕು. See, that is what I am saying. Transformation. Introducing this recombinant DNA into this bacteria. Okay. The process is called a transformation. So now,
ವಿ ನೀಡ್ ಟು ಮೇಕ್ ದಿಸ್ ಬ್ಯಾಕ್ಟೀರಿಯಾ ಆಸ್ ಎ ಕಾಂಪಿಟೆಂಟ್. ಅಂದ್ರೆ ಕಾಂಪಿಟೆಂಟ್ ಅಂತ ಹೇಳಿದ್ರೆ ಎಬಿಲಿಟಿ ಟು ಟೇಕ್ ಅಪ್ ದ ಫಾರಿನ್ DNA. ಇದನ್ನ ತೆಗೆದುಕೊಳ್ಳೋ ತರ ಮಾಡ್ಬೇಕು. ಅದನ್ನ ಹೇಗೆ ಮಾಡ್ತೀರಾ? ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಸಿಯಂ, ದಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಅಯನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಟ್ ಶಾಕ್ 42 ಡಿಗ್ರಿ ಸೆಂಟಿಗ್ರೇಡ್, ಬೋತ್ A and B, ನನ್ ಆಫ್ ದೀಸ್. ಯಾವ್ದಿರಬಹುದು? ಅಲ್ಲಿ ಕೆಲವು ಸೆಂಟೆನ್ಸ್ಗಳಿದೆ. ಓಕೆ, ದೇರ್ ಆರ್ 2 ಮೆಥಡ್ಸ್ ವಿ ಆರ್ ಯೂಸಿಂಗ್ ಟು ಮೇಕ್ ದೆಮ್ ಆಸ್ ಎ ಕಾಂಪಿಟೆಂಟ್. 2 ಮೆಥಡ್ಗಳಿದೆ. ಒಂದು ಫಿಸಿಕಲ್ ಮೆಥಡ್, another one is chemical method. Physical method ಅಲ್ಲಿ ಮೈಕ್ರೋ ಇಂಜೆಕ್ಷನ್ and second one is biolistic or gene gun method. We are using that in animal cells as well as in plant cell respectively. But when it comes to bacteria, to make it as a competent, we are using specific concentration of divalent called calcium. Calcium ಅನ್ನ ಯೂಸ್ ಮಾಡ್ತೀವಿ. ಒಂದು ಅದೇನ್ ಮಾಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇನ್ಕ್ಯುಬೇಟಿಂಗ್ ಓವರ್ ದ ಹೈ ಟೆಂಪರೇಚರ್ ಓವರ್ ದ ಐಸ್ and both are, that is commonly called heat shock treatment, that increases the pore size over the bacteria. Pore size ಅನ್ನು ಜಾಸ್ತಿ ಮಾಡುತ್ತೆ. Then they are able to take up the foreign DNA, ತೆಗೆದುಕೊಳ್ಳುತ್ತೆ. ಸೊ ಹಾಗಿದ್ರೆ ಇವೆರಡೂ ಕೂಡ ರೈಟ್ ಆನ್ಸರ್ ಆಗಿರೋದ್ರಿಂದ ಆಪ್ಷನ್ ಸಿ ಏನಾಗಿರುತ್ತೆ? ಕರೆಕ್ಟ್ ಆಗಿರುತ್ತೆ. ಬೋತ್ A and B we are using to make the bacterial cell as a competent. Okay, so option C is the right one. See, ಈ ತರ ಕೆಲವು ಸಲ ನೀವೇನು ಯೋಚನೆ ಮಾಡ್ತೀರಾ ಅಂದ್ರೆ, ಇಫ್ ದೇ ಆರ್ ಗಿವಿಂಗ್ ನನ್ ಆಫ್ ದೀಸ್ ಆಲ್ ದ ಎಬೋ ಆರ್ ಇನ್ನೊಂದು ಏನಾದರೂ ಕೊಟ್ಟಿದ್ರೆ, ಅಥವಾ ಯಾವುದು ಬೋತ್ A and B ಅಂತ ಕೊಟ್ಟಿದ್ರೆ, ಯಾವ್ದು ಯೂನಿಕ್ ಆಗಿ ಕೇಳಿರ್ತೀರೋ ಅದೇ ರೈಟ್ ಆನ್ಸರ್ ಅಂತ ತಿಳ್ಕೊಳಕ್ ಟ್ರೈ ಮಾಡ್ತಿರ್ತೀರಾ. ಓಕೆ, ಇಲ್ಲಿ 2 ಯೂನಿಕ್ ಇದೆ, ನನ್ ಆಫ್ ದೀಸ್ ಕೂಡ, ಬೋತ್ A and B ಕೂಡ. ಓಕೆ, ಯೋಚನೆ ಮಾಡಿ. ಬಟ್ ಆ ಥರ ನಾವು ಆನ್ಸರ್ ಮಾಡೋಕ್ಕೂ ಮುಂಚೆ we must know at least one of them is correct, right? So anyhow, option C is the right answer. Next, what is the maximum volume of culture that can be processed in bioreactors? Bioreactors ಅಲ್ಲಿ maximum ಅಂತ ಹೇಳಿದ್ರೆ ಎಷ್ಟು ಅಂತ ಕೇಳ್ತಿದ್ದಾರೆ. So now I am just giving this question to you to comment in the comment section. Read the question carefully, go through the options clearly and write the answer perfectly. ಆನ್ಸರ್ನ ಕರೆಕ್ಟ್ ಆಗಿ ಟೈಪ್ ಮಾಡೋದಕ್ಕೆ ಟ್ರೈ ಮಾಡಿ. and this is the question for you. ಇನ್ನು 2-3 ಕ್ವಶನ್ಗಳನ್ನ ನಿಮಗೆ ಕೊಡ್ತೀನಿ, ಕಮೆಂಟ್ ಮಾಡಿ. ಓಕೆ, so this is all about the bioreactor. This question is about bioreactor. Okay, bioreactors are what? These are the large vessels leaving that volume. ನಾನು ಅದನ್ನ ನಿಮಗೆ ಬಿಡ್ತಾ ಇದ್ದೀನಿ. large vessels where the raw materials are biologically converted into specific product. ಕನ್ವರ್ಟ್ ಆಗಬೇಕು. ನೆಕ್ಸ್ಟ್, ಬಯೋರಿಯಾಕ್ಟರ್ಸ್ ಬಯೋರಿಯಾಕ್ಟರ್ಸ್ ಏನಿರುತ್ತೆ? ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್, ಅದೇ ತರ ಸಿಂಪಲ್ ಸ್ಪಾಚ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಓದಿರ್ತೀರಾ. ಸೊ ನೌ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಬಯೋರಿಯಾಕ್ಟರ್ಸ್ ಆಫ್ ಏನಿರುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ಫೋಮ್ ಕಂಟ್ರೋಲ್ ಸಿಸ್ಟಮ್, ಟೆಂಪರೇಚರ್ ಕಂಟ್ರೋಲ್ ಸಿಸ್ಟಮ್, ಆಕ್ಸಿಜನ್ ಡೆಲಿವರಿ ಸಿಸ್ಟಮ್, pH control system, all the above ಎಲ್ಲ ಇರುತ್ತಾ? ಕಾಂಪೋನೆಂಟ್ಸ್, ಎಕ್ಸಾಕ್ಟ್ NCERT ಟೆಕ್ಸ್ಟ್ ಬುಕ್ ಲೈನ್. ದ ಕಾಂಪೋನೆಂಟ್ಸ್ ಆಫ್, ಅದರಲ್ಲಿ ಎಜಿಟೇಟರ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ, pH ಕಂಟ್ರೋಲ್, ಫೋಮ್ ಬ್ರೇಕರ್, ಮತ್ತೆ ಕಲ್ಚರ್ ಬ್ರಾತ್, ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್, ಇವೆಲ್ಲವೂ ಕೂಡ ಇರುತ್ತೆ. ಸೊ ಹಾಗಿದ್ರೆ ದ ರೈಟ್ ಆನ್ಸರ್ ಏನಿರಬಹುದು? ಆಲ್ ದೀಸ್ 3. ಏನ್ಸ್ ದ ರೈಟ್ ಆನ್ಸರ್ ಈಸ್ ಆಲ್ ದ ಅಬೋವ್. ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಬಯೋರಿಯಾಕ್ಟರ್? ನೌ ಯು ನೋ. ಒಂದು ಫೋಮ್ ಕಂಟ್ರೋಲ್ ಸಿಸ್ಟಮ್, ಟೆಂಪರೇಚರ್ ಕಂಟ್ರೋಲ್ ಸಿಸ್ಟಮ್, pH ಕಂಟ್ರೋಲ್ ಸಿಸ್ಟಮ್, ಆಕ್ಸಿಜನ್ ಡೆಲಿವರಿ ಸಿಸ್ಟಮ್ ಅಂಡ್ ಆಲ್ ದ ಅಬೋವ್. ಓಕೆ, ಅಂದ್ರೆ ಇವೆಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್, ಫಾರಿನ್ DNA is also called. ಫಾರಿನ್ DNA ನ ಏನಂತ ಹೇಳ್ತಾರೆ? ಫಾರಿನ್ DNA, what is that? Maybe we are in India, it is coming from different countries, right? ಫಾರಿನ್ DNA ಅಂತ ಹೇಳಿದ್ರೆ ನಮ್ಮದು ಅಲ್ಲೇ ಇರೋದು. If the DNA extracted from the bacteria and introducing that into another organism, another organism ಏನಿದೆ ಅದಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋ DNA ಯಾವಾಗಲೂ ಕೂಡ ಫಾರಿನ್ ಆಗಿರುತ್ತೆ, ಏಲಿಯನ್ ಆಗಿರುತ್ತೆ, ಅಂದ್ರೆ ಕಮಿಂಗ್ ಫ್ರಮ್ ಔಟ್ಸೈಡ್ ಅಂತ ಹೇಳಿ. ಸೊ ಏನಂತ ಹೇಳ್ತೀವಿ ಫಾರಿನ್ DNA ನ? ಈಗ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ, ಕನ್ಸಿಡರಿಂಗ್ ದಿಸ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮಿಡ್. I'm just saying it as a vector ಅಂತ ತಿಳ್ಕೊಳ್ಳೋಣ. So now here is a, what is this? This is nothing but the foreign DNA. And this vector
ಏನಿದೆ ಈ ವೆಕ್ಟರ್ಗೆ ನಾವು ಈ ಫಾರಿನ್ ಡಿ ಎನ್ ಏನ್ ಮಾಡಬೇಕು, ಟ್ಯಾಗ್ ಮಾಡಬೇಕು. ಈ ತರ ಟ್ಯಾಗ್ ಮಾಡ್ತೀವಿ. ಓಕೆ, ಸೊ ಇದಕ್ಕೀಗ ಏನಂತ ಹೇಳಿದ್ರು, ಫಾರಿನ್ ಡಿ ಎನ್ ಎ, ಸಾರಿ ರೌಂಡ್ ಆಫ್ ಬೇಡ. ದಿಸ್ ಇಸ್ ವೆಹಿಕಲ್ ಡಿ ಎನ್ ಎ ಅಲ್ಲ, ಪ್ಯಾಸೆಂಜರ್ ಡಿ ಎನ್ ಎ ಕರೆಕ್ಟ್. ಆರ್ ಡಿ ಎನ್ ಎ ಯಾವಾಗ ಆಗತ್ತೆ, ಒನ್ಸ್ ಯು ಆಡ್ ದಿಸ್ ಫಾರಿನ್ ಡಿ ಎನ್ ಎ, ಇದನ್ನ ಫಾರಿನ್ ಡಿ ಎನ್ ಎನ್ನ ಓಕೆ ಈ ವೆಕ್ಟಾರ್ ಜೊತೆಗೆ ಕಂಬೈನ್ ಮಾಡಿದಾಗ ಅದು ರಿಕಾಂಬಿನೆಂಟ್ ಡಿ ಎನ್ ಎ ಆಗುತ್ತೆ. ವೆಕ್ಟಾರ್ ಡಿ ಎನ್ ಎ, ದಿಸ್ ಇಸ್ ದ ವೆಕ್ಟಾರ್ ಡಿ ಎನ್ ಎ, ದಿಸ್ ಇಸ್ ವೆಕ್ಟಾರ್ ಡಿ ಎನ್ ಎ. ಓಕೆ, ವೆಕ್ಟಾರ್ ಡಿ ಎನ್ ಎ ಅಂದ್ರೆ ಗೊತ್ತಲ್ಲ. ಸೊ ವಿ ಆರ್ ಯೂಸಿಂಗ್ ಪ್ಲಾಸ್ಮಿಡ್ ನೌ ಡೇಸ್. ಪ್ಲಾಸ್ಮಿಡ್ಸ್ ಅಂತ ಹೇಳಿದ್ರೆ ಏನು, ನೆಕ್ಸ್ಟ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೀಸ್ ಆರ್ ದ ಸ್ಮಾಲ್ ಸರ್ಕ್ಯುಲರ್ extra chromosomal autonomously replicating, as I said previously. Okay, so ಹಾಗಿದ್ರೆ ರೈಟ್ ಆನ್ಸರ್ ಪ್ಯಾಸೆಂಜರ್ ಡಿ ಎನ್ ಎ. ಓಕೆ, ಸೊ ಯಾಕೆಂದ್ರೆ ಇಲ್ಲಿ ಪ್ಯಾಸೆಂಜರ್ ಅಂದ್ರೆ ಏನು, ಸಮಥಿಂಗ್ ಈಸ್ ಟ್ರಾವೆಲಿಂಗ್, ಸಮಥಿಂಗ್ ಈಸ್ ಟ್ರಾವೆಲಿಂಗ್. ಸೊ ಅದನ್ನ ಆ ಟ್ರಾವೆಲಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾ ಇರೋದು ಯಾರು, ಈ ವೆಕ್ಟಾರ್. ಓಕೆ, ಸೊ ರೈಟ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್, ಪ್ಲಾಸ್ಮಿಡ್ಸ್ ಆರ್ ಸೂಟಬಲ್ ವೆಕ್ಟಾರ್ ಫಾರ್ ಜೀನ್ ಕ್ಲೋನಿಂಗ್ ಬಿಕಾಸ್ ಪ್ಲಾಸ್ಮಿಡ್ಸ್ ಆರ್ ಸೂಟಬಲ್ ವೆಕ್ಟಾರ್, ಅದು ಸೂಟಬಲ್ ವೆಕ್ಟಾರ್ ಆಗಿರುತ್ತೆ ಫಾರ್ ಜೀನ್ ಕ್ಲೋನಿಂಗ್. ಯಾಕೆ ಅಂತ ಕೇಳಿದ್ದಾರೆ. ವೆಕ್ಟಾರ್ ಅಂದ್ರೆ ಏನು, ಜೀನ್ ಕ್ಯಾರಿಯರ್. ಅದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಪ್ಲಾಸ್ಮಿಡ್ಸ್ಗಳು. ಪ್ಲಾಸ್ಮಿಡ್ಸ್ ಆರ್ ಡಿಫರೆಂಟ್, ಪ್ಲಾಸ್ಮಿಡ್ಸ್. ಸೊ ದೇ ಆರ್ ಸ್ಮಾಲರ್ ಸರ್ಕ್ಯುಲರ್ ಡಿ ಎನ್ ಎ, ದೇ ಆರ್ ಲೀನಿಯರ್ ಡಿ ಎನ್ ಎ, ದೇ ಕ್ಯಾನ್ ಶಟಲ್ ಬಿಟ್ವೀನ್ prokaryotes and eukaryotes. None of the above. The right answer is they are smaller circular DNA. These are smaller circular extra chromosomal autonomously replicating, independently replicating. Hence the right answer is option A. Next one, PZR is related to. Now look at here, PZR idralle innond question kelbodu, expand ಮಾಡಿ ಅಥವಾ full form ಅಂದ್ರೆ ಏನು ಅಂತ ಹೇಳ್ಬಿಟ್ಟು. That's nothing but polymerase chain reaction. Okay, so ಇವಾಗ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಯಾಕೆ ಯೂಸ್ ಮಾಡ್ತೀವಿ, ಆಂಪ್ಲಿಫಿಕೇಶನ್ ಆರ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಯಾವುದೋ ಒಂದು ಪ್ಯಾಥೋಜನ್, ಯಾವುದೋ ಒಂದು ಮಾಲಿಕ್ಯೂಲ್ ತುಂಬಾ ಕಡಿಮೆ ಕೌಂಟ್ ಅಲ್ಲಿ ಇರುತ್ತೆ, ವಿ ನೀಡ್ ಟು ಇನ್ಕ್ರೀಸ್ ದ ಕೌಂಟ್, ಸೊ ದೆನ್ ವಿ ಆರ್ ಯೂಸಿಂಗ್ ದಿಸ್ ಮೆಥಡ್. ಸೊ ಡಿ ಎನ್ ಎ ಕ್ಲೋನಿಂಗ್ ಅಲ್ಲಿ, ಡಿ ಎನ್ ಎ ಆಂಪ್ಲಿಫಿಕೇಶನ್ ಅಲ್ಲಿ, ಸೆಲೆಕ್ಟಿವ್ ರೆಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಆಸ್ ಐ ಸೆಡ್, ಐ ಗೆಸ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಸರಿ, 2-3 ಕನ್ಫ್ಯೂಷನ್ ಇರುತ್ತೆ, ಅಂದ್ರೆ 2 ಕೂಡ ಕರೆಕ್ಟ್ ಅಥವಾ 3 ಕೂಡ ಕರೆಕ್ಟ್ ಅಂತ ಅನಿಸ್ತಿರುತ್ತೆ. ಅವಾಗ ಇಲ್ಲಿಗೆ ಹೋಗ್ಬೇಕು ನಾವು, ಯಾವುದೊಂದು ಪರ್ಫೆಕ್ಟ್ ಆಗಿ ಅದು ಮಾತ್ರ ಆಂಪ್ಲಿಫಿಕೇಶನ್ ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ನಾನು ಅಂತ ಹೇಳಿದ್ರೆ, ದೆನ್ ಯು ಗೋ ಫಾರ್ ಇಟ್. ಸರ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಕ್ಲೋನಿಂಗ್, ದೆನ್ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಟ್ರೈ ಟು ಆನ್ಸರ್ PCR ಈಸ್ ರಿಲೇಟೆಡ್ ಟು. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ದಿಸ್ ಇಸ್ ದ ಸೆಕೆಂಡ್ ಕ್ವಶನ್ ಐ ಆಮ್ ಗಿವಿಂಗ್ ಟು ಯು. ನೆಕ್ಸ್ಟ್ ಕ್ವಶನ್, ದ ರೋಲ್ ಆಫ್ DNA ligase, the role of DNA ligase in the construction of recombinant DNA or DNA construction ಅಲ್ಲಿ ಮಾಲಿಕ್ಯೂಲ್ ಈಸ್. ರಿಕಾಂಬಿನೆಂಟ್ DNA ಮಾಲಿಕ್ಯೂಲ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ DNA ligase ಅನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಫಾರ್ಮೇಶನ್ ಆಫ್ ಫಾಸ್ಫೋಡೈಎಸ್ಟರ್ ಬಾಂಡ್ ಬಿಟ್ವೀನ್ ದ 2 DNA ಫ್ರಾಗ್ಮೆಂಟ್ಸ್, 2 DNA ಫ್ರಾಗ್ಮೆಂಟ್ಸ್ ಗಳ ಮಧ್ಯದಲ್ಲಿ ಫಾಸ್ಫೋಡೈಎಸ್ಟರ್ ಬಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, formation of hydrogen bonds between the sticky ends of the DNA fragments, ligation of all the purines and pyrimidines, and none of the above. So the right answer is the first one, phosphodiester bond in between them. So hence option A is correct one. Next one, which of the following steps are catalyzed by TACU polymerase? So here the TACU indicating thermus aquaticus, okay, in PCR reaction. ಥರ್ಮಸ್ ಅಕ್ವಾಟಿಕಸ್ ಅನ್ನ ಯಾವ ಸ್ಟೆಪ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಡಿನ್ಯಾಚುರೇಷನ್ ಆಫ್ ಟೆಂಪ್ಲೇಟ್ DNA, ಡಿನ್ಯಾಚುರೇಷನ್ in the sense breaking down of hydrogen bond present between the 2 nitrogen bases and separating them as a 2 strands of DNA. ಅಂದ್ರೆ ಸಿಂಗಲ್ ಸ್ಟ್ರಾಂಡೆಡ್ DNA ಆಗಿ ಮಾಡ್ತಾ ಇರೋದು. ಅಲ್ಲಿ ಯೂಸ್ ಮಾಡ್ತೀವಿ TACU polymerase? No. Here we are providing the high temperature that is nearly about 94 to 96 degrees centigrade. So ಆದರೆ ಅದು ರೈಟ್ ಆನ್ಸರ್ ಅಲ್ಲ. ನೆಕ್ಸ್ಟ್, ಅನಿಲಿಂಗ್ ಆಫ್ ಪ್ರೈಮರ್ಸ್ ಟು ಟೆಂಪ್ಲೇಟ್ DNA. ಅನಿಲಿಂಗ್, ಸಿ ಅನಿಲಿಂಗ್ ಅಂತ ಹೇಳಿದ್ರೆ ಕಂಬೈನಿಂಗ್, ಜಾಯ್ನಿಂಗ್ ಅನ್ನೋ ಒಂದು ವರ್ಡ್ ಅನ್ನ ಕೊಡುತ್ತೆ. ಆದ್ರೆ ಎಲ್ಲಿ ಪ್ರೈಮರ್ಸ್ ಅಂತ ಒಂದು ವರ್ಡ್ ಇದೆ ಇಲ್ಲಿ, ಪ್ರೈಮರ್ಸ್. ಸೊ ಪ್ರೈಮರ್ಸ್ ಅಂತ ಹೇಳಿದ್ರೆ ಏನು? These are the small chemically synthesized oligonucleotide. Oligo ಅಂತ ಹೇಳಿದ್ರೆ more than 2 ನ್ಯೂಕ್ಲಿಯೋಟೈಡ್ಸ್ ಗಳಿರೋದು.
ಆಲಿಗೋನ್ಯೂಕ್ಲಿಯೋಟೈಡ್ಸ್ ಕಾಂಪ್ಲಿಮೆಂಟರಿ ಟು ದ ಟೆಂಪ್ಲೇಟ್ DNA ಅಂತ ಹೇಳ್ತೀವಿ. 4 ಸೆಂಟೆನ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ ಅಥವಾ ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಪ್ರೈಮರ್ಸ್ ಆರ್ ನಥಿಂಗ್ ಬಟ್ ಸ್ಮಾಲ್ ಕೆಮಿಕಲಿ ಸಿಂಥಸೈಸ್ಡ್ ಆಲಿಗೋನ್ಯೂಕ್ಲಿಯೋಟೈಡ್ ಕಾಂಪ್ಲಿಮೆಂಟರಿ ಟು ದ ಟೆಂಪ್ಲೇಟ್ DNA ಅಂತ ಹೇಳಿ. Not the right answer. Extension of primer end on the template strand. Thank you. Polymerization. New nucleotides are being formed and new strands of DNA forming over the template DNA. Extension. So right answer is option C. ಅಲ್ಲಿ ಥ್ಯಾಕ್ಯೂ ಪಾಲಿಮರೇಸ್ ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್ ಅನ್ನ ಯೂಸ್ ಮಾಡಲಾಗುತ್ತೆ. ಸೊ ಆಪ್ಷನ್ C1 is the right answer. Who amongst the following was awarded the Nobel Prize for the development of PCR technique? PCR technique ಡೆವಲಪ್ ಮಾಡಿದವ್ರು ಯಾರು? ಅವರಿಗೆ ನೊಬೆಲ್ ಪ್ರೈಸ್ ಅನ್ನು ಕೊಡಲಾಗುತ್ತೆ, ಅವಾರ್ಡ್ ಬರುತ್ತೆ ಅವರಿಗೆ. ಯಾವುದು ಅಂತ ಕೇಳಿದ್ದಾರೆ. ಹರ್ಬರ್ಟ್ ಬಾಯರ್, ಸ್ಟ್ಯಾನ್ಲಿ ಕೊಹೆನ್ ಅಂಡ್ ಹರ್ಬರ್ಟ್ ಬಾಯರ್ ಎಲ್ಲಿ ಬರ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಕಮೆಂಟ್ ಮಾಡಿ. ವಾಟ್ ದೇ ಡಿಡ್, ಯಾರು? ಹರ್ಬರ್ಟ್ ಬಾಯರ್ ಮತ್ತೆ ಸ್ಟ್ಯಾನ್ಲಿ ಕೊಹೆನ್ ಅನ್ನೋರು ಯಾವುದನ್ನ ಡಿಸ್ಕವರ್ ಮಾಡಿದ್ರು, ಏನನ್ನ ಇನ್ವೆಂಟ್ ಮಾಡಿದ್ರು ಅಂತ ಕಮೆಂಟ್ ಮಾಡಿ. ಹರ್ಗೋವಿಂದ ಖೋರಾನ್, ಕೆಮಿಕಲಿ ಸಿಂಥಸೈಸ್ಡ್ ನೈಟ್ರೋಜನ್ ಬೇಸಿಸ್, ಅದು ಹರ್ಗೋವಿಂದ ಖೋರಾನ್. ಕ್ಯಾರಿ ಮುಲ್ಲಿಸ್ ಇಸ್ ದ ರೈಟ್ ಆನ್ಸರ್. ಆರ್ಥರ್ ಕಾರ್ನ್ಬರ್ಗ್, ಕೆಮಿಕಲಿ ಸಿಂಥಸೈಸ್ಡ್ nucleic acids. So Arthur Kornberg. So right answer, Carey Mullis when it comes to PCR. Next, assertion and reason. I have taken 2 questions in related to assertion and reason. So ನಾವೇನ್ ಮಾಡ್ಬೇಕು ಇವಾಗ, ಈ ಆಪ್ಷನ್ಸ್ಗಳು ಎಲ್ಲೂ ಕೂಡ ಸಿಮಿಲರ್ ಆಗಿರುತ್ತೆ. ಓಕೆ, ವಾಟ್ ಎವರ್ ದೇ ಆರ್ ಆಸ್ಕಿಂಗ್ ಹಿಯರ್, ಈ ತರ ಕೇಳಿದಾಗ ಈ ಆಪ್ಷನ್ಸ್ ಎಲ್ಲ ಕಡೆ ಒಂದೇ ತರ ಇರುತ್ತೆ. assertion, they are giving one statement and reason. ಆ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಅದು ರಿಲೇಟೆಡ್ ಆಗಿರ್ಬೋದು ಅಥವಾ ಅನ್ರಿಲೇಟೆಡ್ ಆಗಿರ್ಬೋದು. ವಿ ಹ್ಯಾವ್ ಟು ಫೈಂಡ್ ಇಟ್. ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ನೋಡೋಣ ಈಗ. ಕ್ಲೋನಿಂಗ್ ವೆಕ್ಟಾರ್ ಶುಡ್ ಹ್ಯಾವ್ ಸೆಲೆಕ್ಟಬಲ್ ಮಾರ್ಕರ್ಸ್. ಕ್ಲೋನಿಂಗ್ ವೆಕ್ಟಾರ್ ಅಲ್ಲಿ ಅಂದ್ರೆ ನಾವು ವೆಕ್ಟಾರ್ ಅನ್ನ ಕ್ಲೋನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ದಟ್ಸ್ ಅ ಜೀನ್ ಕ್ಯಾರಿಯರ್ ದಟ್ ಶುಡ್ ಹ್ಯಾವ್ ವಾಟ್ ಈಸ್ ದಟ್ ಸೆಲೆಕ್ಟಬಲ್ ಮಾರ್ಕರ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ದ ರೈಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, selectable marker helps to identifying and eliminating the non-transformants. ಯಾವುದು ಟ್ರಾನ್ಸ್ಫಾರ್ಮೆಂಟ್ಸ್ ಅಲ್ವೋ ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ, ಜೊತೆಗೆ ಸೆಲೆಕ್ಟಿವ್ಲಿ ಪರ್ಮಿಟಿಂಗ್ ದ ಗ್ರೋತ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್ ಬೇಸ್ಡ್ ಆನ್ ದೇರ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್. ಅದು ಆಪೋಸಿಟ್ ಆಗಿ ಏನಾಗ್ತಾ ಹೋಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ಆ ಒಂದು ಮೀಡಿಯಂ ಅಲ್ಲಿ ಅದೇ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರೋ ವೆಕ್ಟಾರ್ನ ಗ್ರೋ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಾವು ಸೆಲೆಕ್ಟಬಲ್ ಮಾರ್ಕರ್ ಅಂತ ಹೇಳ್ತೀವಿ. ಯಾಕೆ ಯೂಸ್ ಆಗ್ತಾ ಇದೆ ಇದು? ಎಲಿಮಿನೇಟಿಂಗ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂಡ್ ಸೆಲೆಕ್ಟಿವ್ಲಿ ಪರ್ಮಿಟಿಂಗ್ ದ ಗ್ರೋತ್ ಆಫ್ ದ ಟ್ರಾನ್ಸ್ಫಾರ್ಮೆಂಟ್ಸ್. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಎರಡೂ ಕೂಡ ಕರೆಕ್ಟ್ ಆಗಿದೆ ಅಲ್ವಾ? ಅಂಡ್ ಸೆಲೆಕ್ಟಬಲ್ ಮಾರ್ಕರ್ ಬಗ್ಗೆನೇ ಇದು ರೀಸನ್ ಅನ್ನ ಕೊಡ್ತಾ ಇರೋದ್ರಿಂದ ಇದು ಕರೆಕ್ಟ್ ರೀಸನ್ ಫಾರ್ ದ ಅಸರ್ಷನ್ ಆಗಿದೆ. ಲುಕ್ ಅಟ್ ದ ವೆರಿ ಫಸ್ಟ್ ಒನ್. ಬೋತ್ ದ ಅಸರ್ಷನ್ ಅಂಡ್ ದ ರೀಸನ್ ಆರ್ ಟ್ರೂ. ಕರೆಕ್ಟ್ ಆಗಿದೆ. ಅಂಡ್ ದ ರೀಸನ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದ ಅಸರ್ಷನ್. ಹೆನ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಜೆಲ್ ಎಲೆಕ್ಟ್ರೋಫೊರೆಸಿಸ್, DNA ಈಸ್ ಮೂವ್ ಟುವರ್ಡ್ಸ್ ಆನೋಡ್. DNA ಏನದು ಆನೋಡ್ ಕಡೆಗೆ ಮೂವ್ ಆಗುತ್ತೆ. ಮೆನಿ ಟೈಮ್ಸ್ ಯು ಆರ್ ಗೆಟಿಂಗ್ ಕನ್ಫ್ಯೂಷನ್. ಆ್ಯನೋಡ್ಗೂ ಆ್ಯನಯಾನ್ಗೂ, ಕ್ಯಾಥೋಡ್ಗೂ ಕೆಟಯಾನ್ಗೂ ತುಂಬಾನೇ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಆ್ಯನೋಡ್ ಅಂತ ಹೇಳಿದ್ರೆ ಪಾಸಿಟಿವ್ ಎಲೆಕ್ಟ್ರೋಡ್, ಓಕೆ. ಕ್ಯಾಥೋಡ್ ಅಂತ ಹೇಳಿದ್ರೆ ನೆಗೆಟಿವ್ ಎಲೆಕ್ಟ್ರೋಡ್. ಎನಯಾನ್ ಅಂತ ಬಂದಾಗ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್, ಕೆಟಯಾನ್ ಅಂತ ಬಂದಾಗ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಓಕೆ, ಸೊ ಎಲೆಕ್ಟ್ರೋಫೊರೆಸಿಸ್ ಅಲ್ಲಿ DNA ಮೂವ್ ಟುವರ್ಡ್ಸ್ ದ ಆ್ಯನೋಡ್, ಪಾಸಿಟಿವ್ ಕಡೆ ಮೂವ್ ಆಗ್ತಾ ಇದೆ. ಬಿಕಾಸ್ DNA ಆರ್ ನೆಗೆಟಿವ್ಲಿ ಚಾರ್ಜ್ಡ್, ಇವು ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಹಾಗಾಗಿ ಅದು ಪಾಸಿಟಿವ್ ಕಡೆ ಮೂವ್ ಆಗುತ್ತೆ. ಕರೆಕ್ಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ಒನ್. DNA is a positively charged molecule. No, it's a negatively charged molecule. So we have studied that nucleosome, okay, where the histone octomere is present. Okay, ಅಲ್ಲಿ ಏನಾಗಿರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ DNA wrap around the positive protein ಅಥವಾ ಹಿಸ್ಟೋನ್ ಆಕ್ಟೋಮಿಯರ್ ಅಂತ ಓದಿರ್ತೀವಿ ನಾವು. ಸೊ ಅದು ನೆಗೆಟಿವ್ಲಿ ಆಗಿರುತ್ತೆ, ನಾಟ್ ಪಾಸಿಟಿವ್ಲಿ. ಅದರ ಅರ್ಥ only one is correct here. Only assertion is true and the reason is false. ಎಲ್ಲಿದೆ ನೋಡಿ,
If the assertion is true but the reason is false is the right answer. ಆಪ್ಷನ್ಸ್ ಯಾಕೆಂದ್ರೆ ಈ ಎಲ್ಲ ಕಡೆನೂ ಒಂದೇ ಆಪ್ಷನ್ಸ್ಗಳನ್ನ ಕೊಟ್ಟಿರೋದ್ರಿಂದ ವಿ ನೋ ವೇರ್ ಇಟ್ ಈಸ್, ಗೊತ್ತಾಗ್ಬಿಡುತ್ತೆ ನಮಗೆ. ಕೊನೆಯದು ಎರಡೂ ಕೂಡ ಏನಾಗ್ತಾ ಇದೆ, ಫಾಲ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಒಂದು ಟ್ರೂ ಇದು, ಒಂದು ಫಾಲ್ಸ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಕರೆಕ್ಟ್ ಆಗಿದ್ದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ, ಟ್ರೂ ಆಗಿದ್ದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿರಲ್ಲ, ಈ ತರ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟ್, ಗಿವನ್ ಬಿಲೋ is a portion of DNA strand giving the base sequence on the opposite strand. Okay, opposite strand alli kotro base sequence. So what is so special shown in it? Idralli kotirodu ಏನು ಸ್ಪೆಷಲ್ ಇದೆ? ಸೊ ರೀಡಿಂಗ್ ಫ್ರಮ್ 5 to 3 primer, and primarily ನಾವು ಅಲ್ಲಿಂದ ಈ ಕಡೆಗೆ, you know the DNA strands are anti-parallel to each other, they are running opposite direction. ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ವೆನ್ ಯು ರೀಡ್ ದಿಸ್, ಅಂದ್ರೆ ಇಲ್ಲಿಂದ ನಾವು ಓದೋಣ ಇವಾಗ ಫ್ರಮ್ ಲೈಕ್ ದಿಸ್, ಈ ಕಡೆಯಿಂದ ಓದೋದ್ರೆ ಈಗ ಲೆಫ್ಟ್ ಟು ರೈಟ್ ಅಂತ ಹೇಳಿದ್ರೆ 5 to 3 ಎಂಡ್ಗೆ GAATTC. Here also you are getting the same meaning, same sequences. 5 GAATTC3. So what is this? This is commonly called, ಇದನ್ನ ಡಿಲೀಷನ್ ಮ್ಯೂಟೇಷನ್ ಅಂತ ಹೇಳ್ತೀರಾ. ಸ್ಟಾರ್ಟ್ ಕೋಡಾನ್ ಅಟ್ 5 end and palindromic sequence of base pairs. Palindrome means which gives the same meaning when you read from the both the direction. ಎರಡು ಕಡೆಯಿಂದ ಹೋದ್ರು ಒಂದೇ ಮೀನಿಂಗ್ ಅನ್ನ ಕೊಡಬೇಕು. ಲೈಕ್ ಮೇಡಮ್ ಕನ್ನಡದಲ್ಲಿ ವಿಕಟ ಕವಿ, ಕನಕ ಅಥವಾ ಮಲಯಾಳಂ, ಈ ತರ ಎಲ್ಲ ವರ್ಡ್ಸ್ಗಳು ಏನು ಮಾಡುತ್ತೆ, ಒಂದೇ ಮೀನಿಂಗ್ ಅನ್ನ ಕೊಡುತ್ತೆ while you are reading from left to right or right to left. So that is nothing but palindromic sequence of base pairs. So next question is here, and look at this figure. Shows 3 steps. ಇಲ್ಲಿ 3 steps ಗಳಿದೆ. Step A, B and C. Of course this is PCR, polymerase chain reaction, PCR. Select the option given giving correct identification together with what it represent. ಎ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಸಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೇಕು. ವೇರ್ ಆರ್ ದ ಆಪ್ಷನ್ಸ್ ಸರ್? ಆಪ್ಷನ್ಸ್ ಆರ್ ಹಿಯರ್. ಜಸ್ಟ್ ಲುಕ್ ಅಟ್ ಹಿಯರ್. ಫಸ್ಟ್ ನೋಡ್ಕೊಂಬಿಡಿ ಒಂದ್ಸಲ. ಇಲ್ಲಿ 2 ಸ್ಟ್ರಾಂಡ್ಸ್ ಗಳಿದೆ. ಡಬಲ್ ಸ್ಟ್ರಾಂಡೆಡ್ DNA. ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ಕಾಲ್ಡ್ ಡಬಲ್ ಸ್ಟ್ರಾಂಡೆಡ್ DNA is here. ನೆಕ್ಸ್ಟ್, ರೀಜನ್ ಟು ಬಿ ಆಂಪ್ಲಿಫೈಡ್. ಆಂಪ್ಲಿಫೈ ಮಾಡಬೇಕಾಗಿರೋ, ಮಲ್ಟಿಪ್ಲೈ ಮಾಡಬೇಕಾಗಿರೋ ಅದು ರೀಜನ್. ನೆಕ್ಸ್ಟ್, ಇಲ್ಲಿ ಇಟ್ ಈಸ್ ಗೆಟಿಂಗ್ ಸೆಪರೇಟೆಡ್. ಇಲ್ಲಿ 2 ಸ್ಟ್ರಾಂಡ್ಸ್ಗಳು ಸೆಪರೇಟ್ ಆಗಿದೆ, ಡಿನ್ಯಾಚುರೇಷನ್ ಆಗಿದೆ, ಅಂಡ್ ದೇ ಹ್ಯಾವ್ ಆಡೆಡ್ ಸಮಥಿಂಗ್ ಹಿಯರ್, ರೈಟ್? ಸೊ ಏನಿರಬಹುದು ಅದು ಒಂದ್ಸಲ ಚೆಕ್ ಮಾಡೋಣ. ದೇ ಆರ್ ಕಾಲ್ಡ್ ಪ್ರೈಮರ್ಸ್. ಸ್ಮಾಲ್ ಕೆಮಿಕಲಿ ಸಿಂಥಸೈಡ್ ಆಲಿಗೋನ್ಯೂಕ್ಲಿಯೋಟೈಡ್ ಕಾಂಪ್ಲಿಮೆಂಟರಿ ಟು ದ ಟೆಂಪ್ಲೇಟ್ ಸ್ಟ್ರಾಂಡ್. ದಟ್ಸ್ ನಥಿಂಗ್ ಬಟ್ ಪ್ರೈಮರ್ಸ್ ಆಡ್ ಮಾಡಿದ್ದಾರೆ. ಇಲ್ಲಿ ಈ ಚಿಕ್ಕದಾಗಿದ್ದ ಪ್ರೈಮರ್ಗಳಿಗೂ ಎಕ್ಸ್ಟೆನ್ಷನ್ ಆಗಿದೆ. ಯಾವುದು ಕರೆಕ್ಟ್ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ಸ್ ಆರ್ ಹಿಯರ್. ಓಕೆ, ಏನಿದೆ? ಎ ಅನ್ನೋದು ಡಿನ್ಯಾಚುರೇಷನ್ ಅಟ್ ಟೆಂಪರೇಚರ್ ಆಫ್ ಅಬೌಟ್ 50 degree centigrade. ಎ ವಾಸ್ ಕರೆಕ್ಟ್. ಮೀನ್ಸ್ ಡಿನ್ಯಾಚುರೇಷನ್ ಅಟ್ a temperature, denaturation ಆಗುತ್ತೆ, but not at the temperature of 50 degree. It's about 95 degree centigrade. ನೆಕ್ಸ್ಟ್, ಸಿ ಅನ್ನೋದು ಎಕ್ಸ್ಟೆನ್ಷನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸ್ಟೆನ್ಷನ್ ಆಗಿದೆ ಇಲ್ಲಿ ಪ್ರೈಮರ್ಸ್ಗಳು. ಇನ್ ದ ಪ್ರೆಸೆನ್ಸ್ ಆಫ್ heat stable DNA polymerase. ಕರೆಕ್ಟ್ ಆಗಿದೆಯಾ? Yes, of course, that's the extension. Heat stable DNA polymerase called 𝐊𝐀𝐀 polymerase. Thermus aquaticus polymerase ಅಂತ ಹೇಳ್ಬೋದು. Polymerase. So you can say it's correct one. Next, annealing. So A ಅನ್ನೋದು annealing ಅಂತ ಹೇಳ್ತಿದ್ದಾರೆ. A is not annealing. A ಅನ್ನೋದು denaturation ಆಗಿರುತ್ತೆ. So that's not the right answer. Next, ಬಿ ಅನ್ನೋದು ಡಿನ್ಯಾಚುರೇಷನ್ ಅಟ್ ಹೈ ಟೆಂಪರೇಚರ್. ಆಫ್ ಕೋರ್ಸ್ ಡಿನ್ಯಾಚುರೇಷನ್ 98 degree ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಆಗಿರುತ್ತೆ, ಬಟ್ ದಟ್ ಈಸ್ ನಾಟ್ ದ ಡಿನ್ಯಾಚುರೇಷನ್. ಸೊ ದಟ್ ಈಸ್ ಅಬೌಟ್ ಪ್ರೈಮರ್, ಅದು ಅನಿಲಿಂಗ್ ಆಗಬೇಕಿತ್ತು. ಸೊ ಆಗಿದ್ರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ವಿಚ್ ಒನ್ ಈಸ್ ಟ್ರೂ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ DNA ಪಾಲಿಮರೇಸ್ ಯೂಸ್ಡ್ ಇನ್ PCR? DNA ಪಾಲಿಮರೇಸ್ಗೆ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದರೆ PCR ಸ್ಟೆಪ್ ಅಲ್ಲಿ. ಇಟ್ ಈಸ್ ಯೂಸ್ ಟು ಲೈಗೇಟ್ ಇಂಟ್ರೊಡ್ಯೂಸ್ಡ್ DNA ಇನ್ ರೆಸಿಪಿಯೆಂಟ್ ಸೆಲ್ಸ್. ಸಿ ಲೈಗೇಟ್ ಅನ್ನೋ ವರ್ಡ್ ಬಂತು. ವಿ ಆರ್ ನಾಟ್ ಯೂಸಿಂಗ್ ದ ಪಾಲಿಮರೇಸ್. ಓಕೆ, ಅದನ್ನೇ ತಾನೇ ಕೇಳಿರೋದು, ಪಾಲಿಮರೇಸ್ ಫಾರ್ ಲೈಗೇಷನ್. ನೆಕ್ಸ್ಟ್, ವಾಟ್ ಈಸ್ ದಿಸ್?
It serves as a selectable marker. ಅದು ಸೆಲೆಕ್ಟಬಲ್ ಮಾರ್ಕರ್ ತರ ವರ್ಕ್ ಮಾಡ್ತಾ ಇಲ್ಲ. And of course it is isolated from virus. Virus ಇಂದ isolate ಮಾಡಲ್ಲ. And last one, it remains active at high temperature. Of course, that is what we are doing. Thermostable DNA polymerase called Thermus aquaticus polymerase. ಅದು ಥರ್ಮಸ್ ವೆಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಅಂತ ಹೇಳಿ. So the right answer was option D. Option D was the right answer. Next question. Which of the following is not correctly matched for the organism and its cell wall degrading enzymes? So ಯಾವುದು not correctly matched ಅಂತ ಕೇಳಿದ್ದಾರೆ. See, this is what we need to focus. Incorrect one, not correctly matched ಅಂತ ಹೇಳಿ. ಬ್ಯಾಕ್ಟೀರಿಯಾ ಲೈಸೋಸೈಮ್ ಸರ್ ಕರೆಕ್ಟ್ ಆಗಿದೆ ಅಂತ ಫಟ್ ಅಂತ ಅದಕ್ಕೆ ರೈಟ್ ಮಾರ್ಕ್ ಹಾಕ್ಬಿಟ್ಟು ಮಾರ್ಕ್ ಮಾಡಿಬಿಡೋದು. ಸೊ ಅಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಅಂದರೆ ನಮಗೆ ಇನ್ಕರೆಕ್ಟ್ ಯಾವುದು ಅಂತ ಗೊತ್ತಾಗಬೇಕು. ಪ್ಲಾಂಟ್ ಸೆಲ್ ಸೆಲ್ಯುಲೇಸ್, ಆಲ್ಗೆ ಮಿಥೈಲೇಸ್, ಫಂಗೈ ಕೈಟಿನೇಸ್. ಸೊ ಐ ಹೋಪ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ ಕೂಡ ದಿಸ್ ಇಸ್ ದ ಥರ್ಡ್ ಕ್ವಶನ್ ಐ ಆಮ್ giving to you to answer. Read the question, analyze the options, and put your comment. Next question. The TAQ polymerase, okay, TAQ polymerase, enzyme is obtained from ಯಾವುದರಿಂದ obtain ಮಾಡ್ಕೊಂಡಿರ್ತಾರೆ. ನಮಗೆ ಆ ಒಂದು ನಾಮನ್ಕ್ಲೇಚರ್ ಗೊತ್ತಾದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಎಕ್ಸಾಂಪಲ್ 𝐒𝐂 ಅಂತ ಬರೆದ್ರೆ, ಸೊ ಇ ಅನ್ನೋದು ಜೀನಸ್ ಅನ್ನು ಇಂಡಿಕೇಟ್ ಮಾಡುತ್ತೆ ಇನ್ ಕ್ಯಾಪಿಟಲ್ ಲೆಟರ್. CO ಇಂಡಿಕೇಟಿಂಗ್ ದ ಸ್ಪೀಶೀಸ್. ದೀಸ್ ಟು ಲೆಟರ್ಸ್ ಶುಡ್ ಬಿ ಇನ್ ಲೋಯರ್ ಕೇಸ್. ಸೊ ಇಲ್ಲಿಗೆ ಬಂದಾಗ ಟಿ ಅನ್ನೋದು ದಟ್ ಶುಡ್ ಬಿ ದ ಸ್ಪೀಶೀಸ್ ನೇಮ್. ಸೊ ಹಾಗಿದ್ರೆ ಅದು ಬಿ ಆಗಲ್ಲ, ಪಿ ಆಗಲ್ಲ, ಟಿ ಆಗಿರುತ್ತೆ. ಹಾಗಿದ್ರೆ ಏನಾಗಿರ್ಬೋದು, ಥರ್ಮಸ್ ಆಗಿರ್ಬೋದು ಅಥವಾ ಥಿಯೋಬ್ಯಾಸಿಲಸ್ ಆಗಿರ್ಬೋದು. ನೆಕ್ಸ್ಟ್ AQ ದಟ್ ಈಸ್ ಇಂಡಿಕೇಟಿಂಗ್ ದ ಸ್ಪೀಶೀಸ್. ಆ ಸ್ಪೀಶೀಸ್ ಅನ್ನೋದು ಅಕ್ವಾಟಿಕಸ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. AQ that is not Feroxidans. So ಹಾಗಿದ್ರೆ the right answer is Thermus aquaticus, TAQ polymerase, thermostable polymerase ಅಂತ ಹೇಳ್ತೀವಿ. Okay, option A is the right answer. Next one. Which of the following is not a component of downstream processing? Not a component of downstream processing. Final ಆಗಿ ಏನಾಗುತ್ತೆ, we are extracting that. Okay, ಪ್ರಾಡಕ್ಟ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. And we are purifying it, we are preserving it, and we are separating it. Separate ಮಾಡಿ preserve ಮಾಡ್ತಾ ಇದ್ದೀವಿ. And expression is not a part of downstreaming. Okay, ಅಲ್ಲಿ ಒಂದು 3 ವರ್ಡ್ ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ ಇನ್ನಲ್ಲಿ. ಏನದು? That's nothing but purification, separation, formulation, preservation ಅಂತ ಹೇಳಿ. But the expression doesn't happen during downstreaming process. Next one. Which of the following is commonly used as a vector for introducing a DNA fragment in human lymphocytes? Human lymphocytes. Biotechnology and its application chapter ಅಲ್ಲಿ ಜೀನ್ ಥೆರಪಿ ಅಂತ ಬಂದಾಗ, ಅಂದರೆ ಜೀನ್ ಡಿಫೆಕ್ಟ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ಕಾಮನ್ ಆಗಿ ಯೂಸ್ ಮಾಡೋ ಕಲೆಕ್ಟಿವ್ ಮೆಥಡ್ಗೆ ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಲ್ಲಿ ಲಿಂಫೋಸೈಟ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಏನು ಮಾಡ್ತಾರೆ, ಇನ್ವಿಟ್ರೋ ಮಾಡಲಾಗುತ್ತೆ. ಓಕೆ, ಸೊ ಅಲ್ಲಿ ನಾವೇನಾದರೂ ಜೀನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದನ್ನ ಯೂಸ್ ಮಾಡ್ತೀವಿ? ರೆಟ್ರೋವೈರಸ್, ಟ್ಯೂಮರ್ ಇಂಡ್ಯೂಸ್ಡ್ ಪ್ಲಾಸ್ಮಿಡ್. ಅದೇ ಥರ ಇಲ್ಲಿ ನಾವು ಡೆಲ್ಟಾ ಅಂತ ಹೇಳ್ಬೋದು, ಅಥವಾ ನಿಮಗೆ ಲ್ಯಾಂಬ್ಡಾ ಫೇಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ PBR 322. ಯಾವುದು ಕರೆಕ್ಟ್ ಆಗಿರುತ್ತೆ? ರೆಟ್ರೋವೈರಸಸ್. ಹೈಯರ್ ಅನಿಮಲ್ಸ್ಗಳಲ್ಲಿ ಯೂಸ್ ಮಾಡೋ ವೆಕ್ಟಾರ್ ಯಾವುದು ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ವೆಕ್ಟಾರ್ ಇನ್ ಅನಿಮಲ್ಸ್ ಅಂತ ಕೇಳ್ತಾ ಇರೋದು ಹ್ಯೂಮನ್ ಲಿಂಫೋಸೈಟ್ಸ್, ರೆಟ್ರೋವೈರಸಸ್. ಇನ್ನೊಂದು ಆಗ್ರೋಬ್ಯಾಕ್ಟೀರಿಯಂ ಟ್ಯೂಬಿಫ್ಯಾಸಿನ್ಸ್, ಪ್ಲಾಂಟ್ಗಳಿಗೆ ಬಂದಾಗ TI ಪ್ಲಾಸ್ಮಿಡ್, ಟ್ಯೂಮರ್ ಇಂಡ್ಯೂಸ್ಡ್ ಪ್ಲಾಸ್ಮಿಡ್. ಓಕೆ, ಸೊ ಬಟ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರೆಟ್ರೋವೈರಸ್. In gel electrophoresis, separated DNA fragments can be visualized with the help of. So ಒಂದು ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿರೋದು ಆಯ್ತು ಆಲ್ರೆಡಿ. ಬಟ್ ದೇ ಆರ್ ಫಾಸ್ಟ್ ಅಬೌಟ್ ದ ಸ್ಟೈನ್. ಅಲ್ಲಿ ಸ್ಟೈನ್ ಬಗ್ಗೆ ಕೇಳಿದ್ರು, ಬಟ್ ಇಲ್ಲಿ 2 ವರ್ಡ್ಗಳನ್ನ ಕಾಂಬಿನೇಟ್ ಮಾಡಿ ಕೇಳಿದ್ದಾರೆ. ಯಾವ್ದಿರ್ಬೋದು? ಸೊ ಅಸಿಟೋಕಾಮೈನ್ ಇನ್ ಬ್ರೈಟ್ ಬ್ಲೂ ಲೈಟ್. ಅಸಿಟೋಕಾಮೈನ್ ಅನ್ನ ಯೂಸ್ ಮಾಡಲ್ಲ. ನೆಕ್ಸ್ಟ್ ಎಥಿಡಿಯಂ ಬ್ರೋಮೈಡ್ ಇನ್ UV ರೇಡಿಯೇಷನ್. ಸಿ ವಿ ಆರ್ ಯೂಸಿಂಗ್ ಎಥಿಡಿಯಂ ಬ್ರೋಮೈಡ್ to stain the DNA fragments to observe them under the microscope. But we are using ethidium bromide, not the acetocarmine. ಇವೆರಡರಲ್ಲಿ ಯಾವುದೋ ಒಂದು ರೈಟ್ ಆನ್ಸರ್ ಆಗಿರಬೇಕು. And we are exposing that to the ultraviolet radiation, not to the infrared or visible radiation. So right answer is option B. ನೆನ್ಪಿಟ್ಕೊಳ್ಳಿ,
ಈಗ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಲ್ಲಿ ಏನೇನು ಗೊತ್ತಾಗಬೇಕು ನಿಮಗೆ? ಜೆಲ್ ಎಲೆಕ್ಟ್ರೋಫೊರೆಸಿಸ್ ಪ್ರಾಸೆಸ್ ಗೊತ್ತಿರಬೇಕು, ಡೆಫಿನೇಷನ್ ಗೊತ್ತಿರಬೇಕು. ದೇರ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ನೆಗೆಟಿವ್ಲಿ ಚಾರ್ಜ್ DNA, ದೇ ಆರ್ ಮೂವಿಂಗ್ ಟುವರ್ಡ್ಸ್ ದ ಪಾಸಿಟಿವ್ ಎಲೆಕ್ಟ್ರೋಡ್ ಆರ್ ದ ಆ್ಯನೋಡ್ ಒಂದು. ಅದಾದ್ಮೇಲೆ ಅಗ್ಯಾರೋಸ್ ನ್ಯಾಚುರಲ್ ಪಾಲಿಮರ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅದನ್ನ ಎಲ್ಲಿ ಮ್ಯಾಟ್ರಿಕ್ಸ್ ಆಗಿ ಯೂಸ್ ಮಾಡ್ತಾರೆ, ಸೀವೀಡ್ಸ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಜೆಲಿಡಿಯಂ ಅಂತ ಒಂದು ಎಕ್ಸಾಂಪಲ್ ತಗೊಬಹುದು ನೀವು. ಅದಾದ್ಮೇಲೆ ಎಥಿಡಿಯಂ ಬ್ರೋಮೈಡ್, UV ಲೈಟ್, ಬ್ರೈಟ್ ಆರೆಂಜ್ ಕಲರ್ ಅಲ್ಲಿ ಕಾಣಿಸುತ್ತೆ, ಎಲ್ಯೂಷನ್ ಮಾಡಲಾಗುತ್ತೆ. ಸೆಪರೇಟೆಡ್ DNA ಫ್ರಾಗ್ಮೆಂಟ್ಸ್ ಆರ್ ಕಟ್ ಔಟ್ ಫ್ರಮ್ ದ ಜೆಲ್ ಪೀಸ್ ಕಾಲ್ಡ್ ಎಲ್ಯೂಷನ್. ಇಷ್ಟು ವರ್ಡ್ ನೆನಪಿರಬೇಕು. ಸೊ ನೆಕ್ಸ್ಟ್ ಅದಾದ್ಮೇಲೆ which of the following statement does not hold true for restriction enzymes? Restriction enzymes ಗೆ ಟ್ರೂ ಅಲ್ಲದೆ ಇರೋದು ಯಾವುದು ಅಂತ ಕೊಟ್ಟಿದ್ದಾರೆ. It recognizes the palindromic nucleotide sequence. It is an endonuclease. It is isolated from virus. It produces the same kind of sticky ends in different DNA molecules. So the right answer is it is isolated from viruses. C. Does not hold true. Idu true alla. Option C is the right one. Next one. Which of the following should be chosen for the best yield if one were to produce recombinant protein in large amount? ಯಾವುದನ್ನ ಚೂಸ್ ಮಾಡಬಹುದು ಲಾರ್ಜ್ ಅಮೌಂಟ್ ಅಲ್ಲಿ ಪ್ರೋಟೀನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ? ಲ್ಯಾಬೋರೇಟರಿ ಫ್ಲಾಸ್ಕ್ ಫಾರ್ ಲಾರ್ಜೆಸ್ಟ್ ಕೆಪಾಸಿಟಿ, ಎ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ವಿತೌಟ್ ಇನ್ಲೆಟ್ ಅಂಡ್ ಔಟ್ಲೆಟ್, ಎ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್, ಎನಿ ಆಫ್ ದ ಎಬೋ. ಎ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ ವಿ ಆರ್ ಯೂಸಿಂಗ್. Okay, that is nothing but option C. Next one. A transfer of genetic material from one bacterium to another through mediation of vector like virus is termed as ಇಲ್ಲೇ ಗೊತ್ತಾಗಬೇಕು ನಮಗೆ ಟ್ರಾನ್ಸ್ಡಕ್ಷನ್, ಕಾಂಜುಗೇಷನ್, ಟ್ರಾನ್ಸ್ಫಾರ್ಮೇಷನ್, ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಪ್ರೋಸೆಸ್ ಸೆಂಟ್ರಲ್ ಡಾಗ್ಮಾದಲ್ಲಿ ಬರುತ್ತೆ. ಅಂದರೆ ಪ್ರೋಟೀನ್ಗೆ RNA ಇಂದ ಜೆನೆಟಿಕ್ ಇನ್ಫಾರ್ಮೇಷನ್ ಪಾಸ್ ಆಗೋದು. ಟ್ರಾನ್ಸ್ಫಾರ್ಮೇಷನ್ ರಿಕಾಂಬಿನೆಂಟ್ DNA ಇಂಟ್ರೊಡ್ಯೂಸ್ ಮಾಡೋದು. ಕಾಂಜುಗೇಷನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಟ್ರಾನ್ಸ್ಡಕ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ ರಿಲೇಟೆಡ್ ಟು ವೈರಸಸ್ ಅಂಡ್ ದ ಬ್ಯಾಕ್ಟೀರಿಯಾ. ಸೊ ಟ್ರಾನ್ಸ್ಡಕ್ಷನ್. ನೆಕ್ಸ್ಟ್ ಒನ್. ಅಂಡ್ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದಿದು PBR 322, ಪ್ಲಾಸ್ಮಿಡ್ ಬಾಲಿವರ್ ರಾಡ್ರಿಗಸ್ 322 ಅಂತ ಇಂಡಿಕೇಟ್ ಮಾಡುತ್ತೆ. ಯಾವ ಯಾವ ರೀಜನ್ಸ್ಗಳು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೂಡ ನೀವು ಓದಿರ್ತೀರಾ. ಸೊ ಐ ಆಮ್ ಗಿವಿಂಗ್ ದಿಸ್ ಕ್ವಶನ್ ಟು ಯು ಆಸ್ ವೆಲ್. ಈ ಕ್ವಶನ್ ನಿಮಗೆ ಕೊಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಆಪ್ಷನ್ಸ್: RI ಒರಿಜಿನಲ್ ರಿಸ್ಟ್ರಿಕ್ಷನ್ ಎಂಜೈಮ್, ROP produced what is that, sorry, reduced osmotic pressure, HEND3 ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ಅಂದ್ರೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ D3 ಅಂತ, 𝐒𝐂/R1 ಮತ್ತೆ ಸೆಲೆಕ್ಟಬಲ್ ಮಾರ್ಕರ್ಸ್ ಆಗಿರುತ್ತೆ. ಆಂಪಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಆಗಿರುತ್ತೆ. ಈಗ ನಾವೇನು ಐಡೆಂಟಿಫೈ ಮಾಡಬೇಕು? ವಿಚ್ ಒನ್ ಆಫ್ ಗಿವನ್ ಆಪ್ಷನ್ಸ್ ಕರೆಕ್ಟ್ಲಿ ಐಡೆಂಟಿಫೈಸ್ ಇಟ್ಸ್ ಸರ್ಟನ್ ಕಾಂಪೊನೆಂಟ್ಸ್. ಕರೆಕ್ಟ್ ಆಗಿರೋದನ್ನ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಐಡೆಂಟಿಫೈ ಮಾಡಿ ಆನ್ಸರ್ ಮಾಡಿ. ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್. ಅಂದ್ರೆ ಕಂಪ್ಲೀಟ್ ಅನಾಲಿಸಿಸ್ ಇದೆ ಇಲ್ಲಿ. ವಿ ಹ್ಯಾವ್ ಡಿಸ್ಕಸ್ಡ್ ಫ್ರಮ್ ದ ಬಿಗಿನಿಂಗ್ ಆಫ್ that particular topics and subtopics of the chapter biotechnology principles and processes. ಅದ್ರ ಜೊತೆಗೆ ನಿಮಗೆ ಇದಕ್ಕೆ ಏನಾದರೂ ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ತಿಳಿಸ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಚಾಪ್ಟರ್ ಜೊತೆ ನಾನು ಇರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್. ಬೈ ಬಾಯ್.